ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶೇಷಾಚಲ ಅಂದ್ಬಿಟ್ಟು. So, ಇದೊಂದು ಕಲರ್ ಥೆರಪಿ ಇರುತ್ತದೆ. ಇದೊಂದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಸಾಧನ. ಸೊ ನಮಗೆ ಕಲರ್ಸ್ ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ ಅಲ್ವಾ. ಬಣ್ಣ ಬಣ್ಣದ ಸೀರೆಗಳು ಉಡ್ಕೋತೀವಿ, ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೋತೀವಿ. ಏನಕ್ಕೆ ಅಂತಂದ್ರೆ ಒಂದೊಂದು ಬಣ್ಣದ ಒಂದೊಂದು ಅಡ್ವಾಂಟೇಜಸ್ ನಾವು ತಗೊಳ್ತಾ ಇರ್ತೀವಿ ಆವತ್ತು ಹಾಕಿದಾಗ. ಅಥವಾ ನಮ್ಮ ಬಿಹೇವಿಯರ್ ಏನಾಗುತ್ತೆ, ನಾವು ಏನ್ ಬಟ್ಟೆ ಹಾಕೊಂಡಿರ್ತೀವಿ ಆ ಬಟ್ಟೆಯ ಒಂದು ಪ್ರಭಾವಕ್ಕೊಳಗಾಗಿ ಆ ದಿನ ನಮ್ಗೆ ಬೆನಿಫಿಟ್ಸ್ ನ ಕೊಡ್ತಾ ಇರುತ್ತೆ. ಈಗ ಯೋಗ ಮಾಡೋದು ಎಲ್ರಿಗೂ ಗೊತ್ತೇ ಉಂಟಲ್ವಾ. ಸೊ ಅಲ್ಲಿ ನಿಮಗೆ ಚಕ್ರಗಳ ಬಗ್ಗೆ ಹೇಳಿರ್ತಾರೆ. ಏನಕ್ಕೆ ಅಂತಂದ್ರೆ ನಾವು ಯೋಗ ಏನಕ್ಕೆ ಮಾಡ್ತೇವೆ ಅಂತಂದ್ರೆ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಯೋಗಗಳು ಆಮೇಲೆ ಅಥವಾ ಎಕ್ಸರ್ಸೈಸ್ಗಳನ್ನ ಅಥವಾ ಬೇರೆ ಬೇರೆ ವಿಧವಾದ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಒಂದು ಯೋಗ. ಯೋಗದಲ್ಲಿ ಏನಾಗುತ್ತೆ, ಧ್ಯಾನದ ಒಂದು ಕ್ಲಾಸ್ ಓದೋವರೆಗೆ ಒಂದು ಜ್ಞಾನ ಇರುತ್ತೆ ಅಂತ. ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ ಅಂತ. ಒಂದು ಮೂಲಾಧಾರ ಚಕ್ರ, ಒಂದು ಅನಾಹತ ಚಕ್ರ, ಇನ್ನೊಂದು ಮಣಿಪುರ ಚಕ್ರ, ಇನ್ನೊಂದು ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಮತ್ತೆ ಸಹಸ್ರಾರ ಚಕ್ರ. ಇದು ಚಕ್ರಗಳು ಏನಂತಂದ್ರೆ ನಮ್ಮ ದೇಹದಲ್ಲಿ ಇರುವ ಒಂದು ಎನರ್ಜಿ ಸೆಂಟರ್ಗಳು. ಆ ಎನರ್ಜಿ ಸೆಂಟರ್ಗಳು ನಮಗೆ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಅನಾರೋಗ್ಯ ಉಂಟಾಗುತ್ತೆ. ಆ ಅನಾರೋಗ್ಯವನ್ನ ನಾವು ಹೇಗೆ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ತಗೊಳ್ಳೋದು ಅಂತಂದ್ರೆ, ಒಂದು ನಾವು ಇಂಗ್ಲಿಷ್ ಮೆಡಿಸಿನ್ ಹೋಗ್ತೇವೆ, ಆಯುರ್ವೇದಕ್ಕೆ ಹೋಗ್ತೇವೆ, ಯುನಾನಿ ಹೋಗ್ತೇವೆ. ಸೊ ಹಾಗೆ ಡಿಫ್ರೆಂಟ್ ಆದ ಒಂದು ಪಾಠಗಳನ್ನು ನಾವು ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ನಾನು ಒಂದು ಚಿತ್ರವನ್ನು ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇದರಲ್ಲಿ ಒಂದು ನಮ್ಮ ದೇಹದಲ್ಲಿರುವ ಚಕ್ರಗಳ ಒಂದು ಗುರುತನ್ನು ಹಾಕಿದ್ದೇವೆ. ಕೆಳಗಡೆ ಇರುವುದು ಮೂಲಾಧಾರ ಚಕ್ರ, ಸೊ ಅದರ ಮೇಲ್ಗಡೆ ಹೊಕ್ಕಳದ ಕೆಳಗಡೆ ಸ್ವಾದಿಷ್ಠಾನ ಚಕ್ರ, ಮತ್ತೆ ಹೊಕ್ಕಳದ ಮೇಲಕ್ಕೆ ಮಣಿಪುರ ಚಕ್ರ, ಹಾರ್ಟ್ ಹತ್ರ ಅನಾಹತ ಚಕ್ರ, ಗಂಟಲಲ್ಲಿ ವಿಶುದ್ಧ ಚಕ್ರ, ಐಬ್ರೋಸ್ ಮಧ್ಯೆ ಆಜ್ಞಾ ಚಕ್ರ, ಮತ್ತು ನಮ್ಮ ಶಿರದ ಭಾಗದಲ್ಲಿ ಸಹಸ್ರಾರ ಚಕ್ರ ಅಂತಿದೆ. ಇಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಕಲರ್ ಕೊಟ್ಟಿದ್ದಾರೆ. ಏನಕ್ಕೆ ಕಲರ್ ಇದೆ ಅಂತಂದ್ರೆ, ಆ ಕಲರ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ರೋಗಗಳನ್ನ ನಾವು ಗುಣಪಡಿಸ್ಕೊಳ್ಳಬಹುದು ಅನ್ನೋದು ಒಂದು ಸೂಚಕ. ಸೊ ಇಲ್ಲೇನಾಗುತ್ತೆ, ಮೂಲಾಧಾರ ಚಕ್ರಕ್ಕೆ ಕೆಂಪು ಇದೆ, ಸ್ವಾದಿಷ್ಠಾನ ಚಕ್ರಕ್ಕೆ ಆರೆಂಜ್ ಕಲರ್ ಇದೆ. ಸೊ ಹೀಗೆ ಪ್ರತಿಯೊಂದು ಚಕ್ರಕ್ಕೂ ಅದರದ್ದೇ ಆದ ಒಂದೊಂದು ಕಲರ್ ಇದೆ. ಸೊ ಏನಾಗುತ್ತೆ, ನಮ್ಮ ದೇಹದಲ್ಲಿ ನಮ್ಮ ದೇಹದ ಸ್ಥಿಮಿತವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಬಣ್ಣಗಳು ಮತ್ತು ಚಕ್ರಗಳು ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ನೋಡಿ, ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಕಲರು ಮತ್ತು ಅದು ಒಂದೊಂದಕ್ಕೆ ಒಂದೊಂದು ಯಂತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ನಮ್ಮ ಚಕ್ರಗಳಿಗೆ ಡಿಫ್ರೆಂಟ್ ಯಂತ್ರಗಳನ್ನು ಅಪ್ಲೈ ಮಾಡೋದ್ರಿಂದ ಅಥವಾ ಕಲರ್ ಅಪ್ಲೈ ಮಾಡೋದ್ರಿಂದ ಆ ಎನರ್ಜಿ ಸೆಂಟರ್ಗಳಿಗೆ ಎನರ್ಜಿ ಬಂದ್ಬಿಟ್ಟು ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಂಬಿಕೆ, ಮತ್ತು ಅದಾಗ್ತಾನೆ ಇದೆ. ಎಲ್ರಿಗೂ ಅದು ಅನುಭವ ಬಂದಿರುತ್ತೆ ಅನ್ಸುತ್ತೆ. ಈಗ ನಾನು ಕೈ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ವಾ? ಕೈ ಹೀಗೆ ಇಟ್ಕೊಂಡಿದ್ದೇನೆ. ಇದು ಕಾಲು ಅಂತ ಅನ್ಕೊಳ್ಳಿ, ಇದು ಕೈ, ಆಮೇಲೆ ಇದು ಕೈ, ಇದು ತಲೆ, ಸರಿನಾ? ಸೊ ಇದು ಕಾಲು, ಇದು ಬಲಗಾಲು, ಎಡಗಾಲು, ಬಲಗೈ, ಎಡಗೈ, ಮತ್ತು ಇದು ತಲೆ ಅಂತ ಅನ್ಕೊಂಡ್ರ. ಯಾಕೆಂತಂದ್ರೆ ನಮ್ಮ ಕೈಗಳಲ್ಲೇನೆ ನಮ್ಮ ಇಡೀ ದೇಹದ ಸಂಪೂರ್ಣ ಒಂದು ನಾಡಿಗಳೆಲ್ಲ ಅಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ನಾವು ನಮ್ಮ ಕಲರ್ ಥೆರಪಿನಲ್ಲಿ ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರ್ತೇವೆ. ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ
ನೋವುಗಳೇನಿದೆ ಅದೆಲ್ಲ ಹೊರಟೋಗುತ್ತೆ ಅನ್ನೋದನ್ನು ಇದನ್ನು ತೋರಿಸ್ತೇವೆ ಅದನ್ನ. ಈಗ ಎಷ್ಟು ಕಲರ್ಗಳಿದೆ ಅಂತಂದ್ರೆ 7 ಕಲರ್ ಇದೆ. ಆ 7 ಕಲರ್ ಯಾರಿಂದ ಬರ್ತಾ ಇದೆ ಅಂದ್ರೆ ಸೂರ್ಯನಿಂದ ಬರ್ತಾ ಇದೆ ಅಲ್ವಾ. ಸೂರ್ಯನ ಕಿರಣಗಳನ್ನ ನಾವು ಭೇದಿಸಿದಾಗ 7 ಬಣ್ಣಗಳು ಬರುತ್ತೆ ಅಂತಂದ್ಬಿಟ್ಟು ಒಬ್ಬರು ವಿಜ್ಞಾನಿಗಳು ಮಾಡಿ ತೋರಿಸಿದ್ರು ಅಲ್ವಾ. ಹಾಗೆಯೇ ಆ 7 ಬಣ್ಣಗಳು ಸೂರ್ಯನಿಂದ ಬರ್ತಾ ಇರುತ್ತೆ. ಅದೆಲ್ಲ ಒಟ್ಟಿಗೆ ಕೂಡಿದಾಗ ಏನಾಗುತ್ತೆ, ಅದು ಬಿಳಿ ಬಣ್ಣ ಆಗುತ್ತೆ. ಬಿಳಿ ಬಣ್ಣದಿಂದ ನಮ್ಮ ಕಾಯಿಲೆಗಳನ್ನ ಹೇಗೆ ಹೋಗಲಾಡಿಸ್ಕೋಬಹುದು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಆ 7 ಬಣ್ಣಗಳಲ್ಲಿ ಪ್ರಮುಖವಾದದ್ದು RGB, ರೆಡ್, ಗ್ರೀನ್, ಬ್ಲೂ. ಸೊ ಇದು ಕಾಂಬಿನೇಷನ್ ಇಂದ ಯಾವುದೇ ಬೇರೆ ಕಲರ್ಗಳನ್ನು ನಾವು ತಯಾರು ಮಾಡ್ಕೋಬಹುದು ಅಲ್ವಾ. ಓಕೆ, ನಾನು ಆಗ್ಲೇ ನಿಮ್ಗೆ ಕೈ ತೋರಿಸ್ಬಿಟ್ಟು ನಮ್ಮ ತಲೆ ಇದೆ, ನಮ್ಮ ಕಾಲುಗಳು ಯಾವುದು, ಕೈಗಳು ಯಾವುದು ಅಂತ ತೋರಿಸಿದೆ. ಸೊ ಹಾಗೇನೆ ನಮ್ಮ ಚಕ್ರಗಳು ನಮ್ಮ ಕೈಗಳಲ್ಲಿ ಮತ್ತು ಕಾಲುಗಳಲ್ಲೂ ಆ ಒಂದು ಪಾಯಿಂಟ್ಸ್ ಗಳಿದೆ. ಸೊ ಅದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕೆಳಗಡೆ ಬಾಟಮ್ ಮೋಸ್ಟ್ ಅಲ್ಲಿ ಇರೋದು ಮೂಲಾಧಾರ ಚಕ್ರ. ನೆಕ್ಸ್ಟ್ ಆರೆಂಜ್ ಕಲರು ಸ್ವಾದಿಷ್ಟಾನ ಚಕ್ರ. ನೆಕ್ಸ್ಟ್ ವೈಟ್ ಕಲರು ಮಣಿಪುರ ಚಕ್ರ. ಆಮೇಲೆ ಹಾರ್ಟ್ ಚಕ್ರ. ನಂತರ ಐಬ್ರೋ ಮಧ್ಯೆ ಇದ್ದಿದ್ದು ಆ ಚಕ್ರ. ನೆಕ್ಸ್ಟ್ ಶಿರಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಸಹಸ್ರಾರ ಚಕ್ರವನ್ನು ತೋರಿಸಿದ್ದಾರೆ. ಇಲ್ಲೂ ಡಿಫ್ರೆಂಟ್ ಕಲರ್ ತೋರಿಸಿದ್ದಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಚಕ್ರಗಳಲ್ಲಿ ಏನು ಕಲರ್ಗಳನ್ನು ನೋಡಿದ್ವೋ ಅದೇ ಕಲರ್ಗಳನ್ನ ಇಲ್ಲಿ ನಾವು ನಮ್ಮ ಹೆಬ್ಬೆರಳಿನ ಪಕ್ಕದಲ್ಲಿ ತೋರಿಸ್ಕೊಂಡು ಹೋಗ್ತೇವೆ ಅಲ್ವಾ. ಸೊ ಏನಾಗುತ್ತೆ, ನಮ್ಮ ಹೆಬ್ಬೆರಳು ಕೈ ತಗೊಂಡ್ರೆ ಇಲ್ಲಿ ನಮ್ಮ ಸೈಡ್ ಅಲ್ಲಿ ಒಂದು ಗೆರೆ ತರ ಕಾಣುತ್ತೆ. ಒಂದು ಕಡೆ ಬ್ಲಾಕ್ ಇರುತ್ತೆ, ಇನ್ನೊಂದು ಕಡೆ ವೈಟ್ ಇರುತ್ತೆ. ಎಲ್ಲ ಕೈಗಳಲ್ಲಿ ಬೇಕು ನೋಡ್ಕೊಂಡು ನೋಡ್ತದೆ. ಸೊ ಇಲ್ಲಿ ಮಣಿಪುರ ಮಣಿಕಟ್ಟು ಏನಿದೆ ಅಲ್ಲಿಂದ ಮೇಲಕ್ಕೆ ಮಣಿಕಟ್ಟಲ್ಲಿ ಮೂಲಾಧಾರ ಚಕ್ರ. ನಂತರ ಅದ್ರ ಮೇಲ್ಗಡೆಗೆ ಸ್ವಾದಿಷ್ಟಾನ ಚಕ್ರ. ನೆಕ್ಸ್ಟ್ ಸೋಲಾರ್ ಪ್ಲೆಕ್ಸಸ್. ಆಮೇಲೆ ಹಾರ್ಟ್ ಚಕ್ರ. ಆಮೇಲೆ ಐಬ್ರೋ ಮಧ್ಯೆ ಇರ್ತಕ್ಕಂಥ ಚಕ್ರ. ನಂತರ ಸಹಸ್ರಾರ ಚಕ್ರ ಅಲ್ವಾ. ಇದಷ್ಟು ನಮ್ಮ ಕೈಗಳಲ್ಲೇ ಇದೆ. ಸೊ ಇಲ್ಲಿಗೆ ನಾವು ಕಲರ್ನ ಅಪ್ಲೈ ಮಾಡಿ ನಮ್ಮ ಕಾಯಿಲೆಗಳನ್ನು ಹೇಗೆ ಗುಣಪಡಿಸ್ಕೋಬಹುದು ನಾವು ನೋಡ್ತೇವೆ. ಇದು ಕೈಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಕಾಲಲ್ಲೂ ಸಹಿತ ನಮಗೆ ಇರುತ್ತೆ. ನೋಡಿ, ಈ ಕಾಲಲ್ಲೂ ಯಾವ್ಯಾವ ಚಕ್ರಗಳ ಪಾಯಿಂಟ್ ಎಲ್ಲಿದೆ ಅಂತ ಅವರು ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಒಂದು ಕೈಯಲ್ಲಿ ಇರುತ್ತೆ, 2 ಕೈಗಳಲ್ಲಿ ಇರುತ್ತೆ. ಬರೀ ಲೆಫ್ಟ್ ಹ್ಯಾಂಡ್ ಒಂದೇ ಅಲ್ಲ, ರೈಟ್ ಹ್ಯಾಂಡ್ ಅಲ್ಲೂ ಸೇಮ್ ಪೊಸಿಷನ್ ಅಲ್ಲಿ ಇರುತ್ತೆ. ಮತ್ತೆ ಕಾಲ್ಗಳಲ್ಲೂ ಸೇಮ್ ಪೊಸಿಷನ್ ಅಲ್ಲೇ ಇರುತ್ತೆ. ಹೆಬ್ಬೆಟ್ಟಿನ ತುದಿನಲ್ಲಿ ಸಹಸ್ರಾರ ಚಕ್ರ ಮತ್ತು ಕೆಳಗಡೆ ಹಿಂದಿ ಕೆಳಗಡೆ ಇರೋದು ಅದು ಮೂಲಾಧಾರ ಚಕ್ರ. ಅದೇ ತರನೇ ಕೈಗಳಲ್ಲಿ ಬಂದ್ರೆ ಹೆಬ್ಬೆಟ್ಟಿನ ತುದಿನಲ್ಲಿರೋದು ಸಹಸ್ರಾರ ಚಕ್ರ. ಮತ್ತೆ ಮಣಿ ಚಕ್ರ ಇದೆಯಲ್ಲ, ಮಣಿಕಟ್ಟು ಅಲ್ಲಿಗೆ ಬರೋದು ಮೂಲಾಧಾರ ಚಕ್ರ. ಅಂದ್ರೆ ಕೈನ ಕೆಳಗಡೆಗೆ ಮೂಲಾಧಾರ ಚಕ್ರ, ಕೈನಲ್ಲಿ ಮೇಲ್ಗಡೆಗೆ. ಇಲ್ಲಿ ಕೈಯಲ್ಲಿ ಏನಿದೆ ಅಂತಂದ್ರೆ ನಮ್ಮ ದೇಹದ ಒಳಗಿರ್ತಕ್ಕಂಥ ಆರ್ಗನ್ಗಳು ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ ಅಂತಂದ್ಬಿಟ್ಟು ಚಿತ್ರದಲ್ಲಿ ತೋರಿಸಿದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಹೆಬ್ಬೆಟ್ಟು ತಲೆ ಇದೆ, ತಲೆಯಿಂದ ಕೆಳಗಡೆಗೆ ಶ್ವಾಸಕೋಶ ಇದೆ, ಅಂದ್ರೆ ಲಂಗ್ಸ್. ಅದಾದ್ಮೇಲೆ ಹಾರ್ಟ್ ಮಧ್ಯ, ಆಮೇಲೆ ಸ್ಟಮಕ್, ಆಮೇಲೆ ಲಿವರು, ಗಾಲ್ ಬ್ಲಾಡರು, ಪಾಂಕ್ರಿಯಾಸು. ಸೊ ಹೀಗೆ ಡಿಫ್ರೆಂಟ್ ಆರ್ಗನ್ಸ್ ಎಲ್ಲ ಇದೆ. ಮತ್ತೆ ಬೆರಳುಗಳಿಗೆ ನೋಡಿ, ಅವರು ಎಡಗೈ ಯಾವುದು, ಬಲಗೈ ಯಾವುದು, ಬಲಗಾಲ ಯಾವುದು, ಎಡಗಾಲ ಯಾವುದು ಅಂತ ತೋರಿಸಿದ್ದಾರೆ. ಆಮೇಲೆ ಪಾದಗಳನ್ನು ತೋರಿಸಿದ್ದಾರೆ ಮತ್ತು ಹಸ್ತಗಳನ್ನು ತೋರಿಸಿದ್ದಾರೆ. ಓಕೆ, ನಮಗೆ ಒಂದು ಚಿಕ್ಕ ಒಂದು ಕಾಯಿಲೆ ತಗೊಂಡು ನಾವು
ನಾರ್ಮಲ್ ಆಗಿ ಏನಾಗುತ್ತೆ, ತಲೆನೋವು ಬರ್ತಾ ಇರುತ್ತೆ, ಆಮೇಲೆ ಶೀತ ನೆಗಡಿ ಆಗ್ತಾ ಇರುತ್ತೆ. ಸೊ ತಲೆನೋವು ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಕಲರ್ ಅನ್ನ ತಲೆಯ ಭಾಗಕ್ಕೆ ಹಚ್ಕೊಂಡ್ರೆ ಆ ತಲೆನೋವು ಹೊರಟೋಗುತ್ತೆ. ಅದೇ ತರನೇ ನಮ್ಮ ಶೀತ ನೆಗಡಿ ಆಗಿದೆ ಅಂತ ತಿಳ್ಕೊಂಡ್ರೆ ಒಂದು ಕಲರ್ ಅನ್ನ ಯಾವ ಕಲರ್ ಹಚ್ಬೇಕು ಅನ್ನೋದು ಹೇಳ್ತೇನೆ, ಅದನ್ನು ಮೂಗಿನ ಭಾಗಕ್ಕೆ ಆಮೇಲೆ ಗಂಟಲಿನ ಭಾಗಕ್ಕೆ ಹಚ್ಕೊಂಡ್ರೆ ಶೀತ ಹೊರಟೋಗುತ್ತೆ. ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಶೀತ ಬಂದಾಗ ಏನಾಗುತ್ತೆ, ಮೂಗು ನಲ್ಲಿ ನೀರು ಸುರಿತಾ ಇರುತ್ತೆ, ಗಂಟ್ಲು ಕೆರೆತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಗಂಟ್ಲು ಕೆರೆತಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು, ಆಮೇಲೆ ಮೂಗಿಗೂ ಟ್ರೀಟ್ಮೆಂಟ್ ಕೊಡ್ಬೇಕು ಅಲ್ವಾ. ಸೊ ಹಾಗೇನೆ ಮೂಗಿಗೆ ನಾವು ಮತ್ತೆ ಗಂಟಲಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಅದು ಶಮನ ಆಗುತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ಹೇಳಿ, ನಾನು ಕಲರ್ ಬಗ್ಗೆ ಆಮೇಲೆ ಹೇಳ್ತೇನೆ, ಯಾವ ಕಲರ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೇನೆ. ಓಕೆ, ಇದರಲ್ಲಿ ಎಲ್ರಿಗೂ ಏನೋ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನು ಅಲರ್ಜಿಂದ ಏನು, ನಿಮ್ ದೇಹದಲ್ಲಿ ಏನಾಗುತ್ತೆ? ಓಕೆ, ಅದು ಏನ್ ಕಾರಣ, ಅದು ಅಲರ್ಜಿ ಹೇಗಾಗುತ್ತೆ? ಅಲ್ಲ, ಅಲರ್ಜಿ ಅಂತಂದಾಗ ನಮ್ಗೆ ಯಾವುದರಿಂದ ಅಲರ್ಜಿ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ, ಒಂದು ಗಾಳಿಯಿಂದ ಬರ್ಬೋದು, ಇನ್ನೊಂದು ಫುಡ್ ತಿನ್ನೋದ್ರಿಂದ ಬರ್ಬೋದು ಅಲ್ವಾ. ಫುಡ್ ಅಂತಂದ್ರೆ ಮಾತ್ರನೂ ಆಗಿದೆ, ಮಾತ್ರೆ ತಗೊಂಡ್ರು ಕೆಲವು ಸತಿ ರ್ಯಾಷಸ್ ಆಗುತ್ತಲ್ವಾ, ಅದು ಅಲರ್ಜಿನೇ ಅಲ್ವಾ. ಹೊಟ್ಟೆ ಬಾಯಿಂದ ಹೊಟ್ಟೆಗೆ ಹೋಗೋದು, ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಗಾಳಿಯಿಂದ ಕುಡಿದಾಗ ಏನಾಗುತ್ತೆ, ನಮ್ಮ ಶ್ವಾಸಕೋಶಗಳಲ್ಲಿ ಅಲರ್ಜಿನೂ ಆಗ್ಬೋದು ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟ ನಾವು ಟ್ರೀಟ್ಮೆಂಟ್ ತಗೊಂಡಾಗ ನಮಗೆ ಅದು ಅಲರ್ಜಿ ಹೊರಟೋಗುತ್ತೆ. ಸರಿನಾ? ಓಕೆ, ಇದು ಈ ಭಾಗ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಭಾಗ, ಈಗ ಇದು ನಾವು ನೋಡಿದ್ದು ಕೈಯಿನ ಮುಂಭಾಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮ ಡಿಫ್ರೆಂಟ್ ಅಂಗಗಳು ಕಾಣುತ್ತೆ, ಆರ್ಗನ್ಸ್ ಎಲ್ಲ ಕಾಣ್ತಾ ಇದೆ ಅಲ್ವಾ. ಬ್ಯಾಕ್ ಸೈಡ್ ಅಲ್ಲಿ ಏನಾಗುತ್ತೆ, ನಮ್ ಬ್ಯಾಕ್ ಬೋನ್ ಇದೆ ಅಲ್ವಾ. ಆ ಬ್ಯಾಕ್ ಬೋನ್ ಅನ್ನ ಇಲ್ಲಿ ತೋರಿಸಿದ್ದಾರೆ. ಬ್ಯಾಕ್ ಬೋನ್ ಇದೆ, ಆಮೇಲೆ ಕಿಡ್ನೀಸ್ ಇದೆ, 2 ಕಿಡ್ನೀಸ್ ನಮ್ಮಲ್ಲಿದೆ. ಅದು ಬ್ಯಾಕ್ ಸೈಡ್ ಬರೋದ್ರಿಂದ ಅದನ್ನ ಕೈನ ಹಿಂಭಾಗದಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಶಮನ ಆಗುತ್ತೆ. ಆ ರೆಡ್ ಪಾಯಿಂಟ್ಸ್ ಕೊಟ್ಟಿರೋದು 2 ಕಿಡ್ನಿಗಳು. ಆಮೇಲೆ ಹೆಬ್ಬೆಟ್ ಕೆಳಗಡೆ ನಿಮ್ಗೆ ಒಂದು ಆರೋ ಮಾರ್ಕ್ ಇದೆ ಅಲ್ವಾ, ದಟ್ ಈಸ್ ದಿ ಬ್ಯಾಕ್ ಬೋನ್. ಬ್ಯಾಕ್ ಬೋನ್ ಅಲ್ಲಿ ನಮ್ಗೆ ಏನೇ ಪ್ರಾಬ್ಲಮ್ಗಳಿದ್ರು ಅದನ್ನ ಸರಿ ಮಾಡ್ಕೋಬಹುದು. ಏನಕ್ಕೆ ಅಂತಂದ್ರೆ, ಲೋಯರ್ ಬ್ಯಾಕ್ ಪೇನ್ ಬರುತ್ತೆ ಕೆಲವರಿಗೆ, ಕೆಲವು ಸತಿ L4 L5 ಅಲ್ಲೆಲ್ಲ ಪ್ರಾಬ್ಲಮ್ ಇರುತ್ತೆ, ಕುತ್ಕೊಳ್ಳೋದಕ್ಕಾಗಲ್ಲ ಹಾಗೆ ಅಂತ ಹೇಳ್ತಾ ಇರ್ತಾರೆ. ಓಡಾಡೋಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ, ಗಾಡಿ ಓಡಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ನಾವು ಈ ಭಾಗದಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಆ ಒಂದು ಏಲ್ಮೆಂಟ್ ಹೊರಟೋಗುತ್ತೆ. ಓಕೆ, ಇನ್ನೊಂದು ಈ ಚಿತ್ರಕ್ಕೆ ಕೊನೆಗೊಳ್ಳೋಣ. ಓಕೆ, ಈಗ ಯಾರ ಐ ಥಿಂಕ್ ಎಲ್ರ ಮನೆಯಲ್ಲೂ ಸ್ಕೆಚ್ ಪೆನ್ಗಳಿದೆ ಅಂತ ಅನ್ಸುತ್ತೆ ಅಲ್ವಾ. ನಾವು ಆ ಸ್ಕೆಚ್ ಪೆನ್ಗಳನ್ನ ಯೂಸ್ ಮಾಡ್ಕೊಂಡೇನೆ ನಾವು ಈಗ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ, ಆ ಪಾಯಿಂಟ್ಗಳಲ್ಲಿ ಬಣ್ಣಗಳನ್ನು ಹಚ್ಚೋದ್ರಿಂದ ನಮಗೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದು ತೊಂದರೆಗಳನ್ನು ನಾವು ನಿವಾರಿಸ್ಕೋಬಹುದು. ಉದಾಹರಣೆಗೆ, ಈಗ ತಲೆನೋವು ತಗೋಣ. ತಲೆನೋವು ಬಂತು ಅಂದ್ರೆ ಕಪ್ಪು ಬಣ್ಣದ ಕಲರ್ ಇಂದ ನಮ್ಮ ತಲೆಯ ಭಾಗಕ್ಕೆ ಮಾತ್ರ ನಾವು ಬ್ಲಾಕ್ ಕಲರ್ ಹಚ್ಕೊಂಡ್ರೆ ತಲೆನೋವು ಹೊರಟೋಗುತ್ತೆ. ಉಗುರಿಂದ ಮುಂದಕ್ಕೆ ನಮ್ಮ ಹೆಬ್ಬೆಟ್ಟಿನ ತುದಿ, ಸರಿನಾ? ನಮ್ಮ ಹೆಬ್ಬೆಟ್ಟಿನ ಮೇಲೆ ತುದಿ ಇದೆಯಲ್ಲ, ಅದನ್ನ ನಮ್ಮ ಶಿರಸ್ಥಾನ ಆಗುತ್ತೆ. ಶಿರಕ್ಕೆ ನಾವು ಅಮೃತಾಂಜನ ಹಚ್ಕೋತೀವಲ್ವಾ, ಅದೇ ತರನೇ ಅಲ್ಲಿ ನಾವು ಬ್ಲಾಕ್ ಕಲರ್ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆನೋವು ಹೊರಟೋಗುತ್ತೆ. ತಲೆನೋವು ಒಂದೇ ಇಲ್ಲ, ಜ್ವರ ಸಹಿತ ಹೊರಟೋಗುತ್ತೆ.
ಸರಿನಾ? ಓಕೆ, ಈಗ ನೆಕ್ಸ್ಟ್ ಶೀತ ಅಂತ ಬಂದ್ರೆ ನೋಡಿ, ಈಗ ನಮ್ಮ ಹೆಬ್ಬೆಟ್ಟಲ್ಲಿ ಒಂದು ಉಬ್ಬಿದ ಜಾಗ ಇದೆ ಅಲ್ವಾ? ಈ ಉಬ್ಬಿದ ಜಾಗನೇ ನಮ್ಮ ಮೂಗು ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ನಾವು ಬಣ್ಣ ಅಪ್ಲೈ ಮಾಡೋದ್ರಿಂದ, ಬ್ಲಾಕ್ ಕಲರ್ ಹಚ್ಕೊಳ್ಳೋದ್ರಿಂದ, ನಂತರ ನಮ್ಮ ಗಂಟಲು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಗಂಟಲು ಬರುತ್ತೆ. ಅಷ್ಟಕ್ಕೂ ಬ್ಲಾಕ್ ಕಲರ್ ಹಚ್ಕೊಳ್ಳೋದ್ರಿಂದ ನಮಗೆ ಶೀತದ ತೊಂದರೆಗಳಿಂದ ನಮಗೆ ಮುಕ್ತಿ ಸಿಗುತ್ತೆ. ಇದು ಯಾರಾದ್ರೂ ಟ್ರೈ ಮಾಡೋದ್ರೆ ಮಾಡಿ ನೋಡ್ಕೊಳ್ಳೋ, ಸರಿನಾ? ಅಥವಾ ಈಗೇನಾದ್ರೂ ನಿಮ್ಮ ಬಾಡಿನಲ್ಲಿ ಪೇನ್ ಇದ್ರೆ ಹೇಳಿ, ನಾನು ಅಲ್ಲಿಗೆ ನಾನು ಟ್ರೀಟ್ಮೆಂಟ್ ಹೇಗೆ ತಗೋಬೇಕು ಅಂತ ಹೇಳ್ತೇನೆ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ. ಯಾರಿಗಾದ್ರೂ ಪೇನ್ಸ್ ಇದೆಯಾ? ಆಮೇಲೆ ಸ್ಕೆಚ್ ಪೆನ್ ಯಾರು ರೆಡಿ ಇದೆಯಾ ನಿಮ್ಮ ಹತ್ರ? ಮಾತಾಡಿ, ಪರವಾಗಿಲ್ಲ, ಯಾರಾದ್ರೂ ಮಾತಾಡಿ. ಓಪನ್ ಫೋನ್. ನೀವು ಕ್ವಶನ್ ಕೇಳ್ತಾ ಇರಿ, ನಾನು ಹೇಳ್ತಾ ಇರ್ತೇನೆ. ನಮಸ್ಕಾರ. ಓಕೆ, ಈಗ ಅಲರ್ಜಿ ಅಂತ ಹೇಳಿದ್ರೆ ಡಸ್ಟ್ ಅಲರ್ಜಿನೂ ಒಂದೇನೆ, ಅಸ್ತಮಾಕೂ ಅದೇ ಬರ್ತದೆ. ಓಕೆ, ಓಕೆ. ಸೊ ಇದು ಅಸ್ತಮಾನದ ಏನಾಗುತ್ತೆ, ಇಟ್ಟಿಗೆ ಕ್ರಾನಿಕ್ ಅಲ್ವಾ, ತುಂಬಾ ದಿನಗಳಿಂದ ಇರುತ್ತೆ. ನಿಮ್ಗೆ ಇಮಿಡಿಯೇಟ್ ರಿಲೀಫ್ ಬೇಕು ಅಂತಂದ್ರೆ ಮೂಗಿಗೆ ಕಪ್ಪು ಬಣ್ಣ, ಮತ್ತೆ ಗಂಟಲು ಮತ್ತೆ ಶ್ವಾಸಕೋಶ ಇದೆ ಅಲ್ವಾ, ಆ ನಾಳ ಇರುತ್ತಲ್ವಾ, ಅಲ್ಲೇವರೆಗೂ, ಈಗ ಇಲ್ಲಿಂದ ಇಲ್ಲೇವರೆಗೂ ನೀವು ಬ್ಲಾಕ್ ಕಲರ್ ಹಚ್ಕೊಳ್ಳಿ, ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ ರಿಲೀಫ್ ಸಿಗುತ್ತೆ. ಇದು ಉಸಿರಾಟಕ್ಕೆ ಬರುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಹೊಟ್ಟೆನ ಸರಿ ಮಾಡ್ಕೋಬೇಕು. ನಿಮ್ಮ ಹೊಟ್ಟೆ ಸರಿ ಮಾಡ್ಕೋಬೇಕು ಅಂತಂದ್ರೆ ಸ್ಟಮಕ್ ಅಂತ ಒಂದು ಏರಿಯಾ ನೋಡಿದ್ರಲ್ಲ ಆಗ್ಲೇ ಪಿಕ್ಚರ್ ಅಲ್ಲಿ, ಈ ಭಾಗದಲ್ಲಿ ನೀವು ಮತ್ತೆ ಬ್ಲಾಕ್ ಕಲರ್ ಹಚ್ಕೊಳ್ಳಿ, ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಈಗ ನೀವೇನಾದ್ರು ಅಲರ್ಜಿ ಈಗ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ನೀವು ಅದನ್ನ ಈಗ ಈಗಲೇ ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆ, ಅಲ್ಲ, ಮೂಗು, ಆಮೇಲೆ ಇದು ಗಂಟಲು, ಆಮೇಲೆ ಹೊಟ್ಟೆ, ಸರಿನಾ? ಇದು 3 ಭಾಗ ಮಾತ್ರ ಸಾಕು. ಹೇಳಿ. ಸೇಮ್ ಇದೇನೆ. ಕಫ ಇಸ್ ದಿ ಪ್ರಿಲಿಮಿನರಿ ಸ್ಟೇಜ್ ಆಫ್ ಇದು ಅಲರ್ಜಿ. ನಮ್ಮ ದೇಹದಲ್ಲೇ ನಮ್ಮ ದೇಹಕ್ಕೇನೆ ಅದನ್ನೇ ತನ್ನ ದೇಹನ ಕಾಪಾಡ್ಕೊಳ್ಳುವಂತ ಒಂದು ಶಕ್ತಿ ಇರುತ್ತೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಸ್ ಆಗ್ಲಿ, ಹೇಳೋದು ಬ್ಯಾಕ್ಟೀರಿಯಾಗಳಾಗ್ಲಿ ಕೆಟ್ಟದೇನು ಬಂತಂದ್ರೆ ಏನಾಗುತ್ತೆ, ಫಸ್ಟ್ ನಮ್ಮ ದೇಹನೇ ನಮಗೆ ಹೆಲ್ಪ್ ಮಾಡ್ಕೊಂಡು ಈ ಶೀತ ನೆಗಡಿಯಿಂದ ಅದನ್ನ ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಸೊ ಹಾಗಾದಾಗ ಏನಾಗುತ್ತೆ, ಈ ಶೀತ ನೆಗಡಿ ಜಾಸ್ತಿ ಆಗುತ್ತೆ ನಮ್ಗೆ. ಅದಾಗೋದು ಒಳ್ಳೇದಕ್ಕೇನೆ. ಯಾಕೆಂತಂದ್ರೆ ನಮ್ಮಲ್ಲಿರೋ ನೆಗೆಟಿವಿಟೀಸ್ ಇರ್ಬೋದು ಅಥವಾ ಕೆಟ್ಟ ಏನಿದೆ ಒಂದು ಲೆವೆಲ್ ಅಲ್ಲಿ ಹೊರಟೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅದು ಹಾಗೂ ಕಡಿಮೆ ಆಗಿಲ್ಲ ಅಂತಂದ್ರೆ ಆ ಡೆಪಾಸಿಷನ್ ಆಫ್ ದಟ್ ಏನು ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ ನಿಮ್ಮ ದೇಹದಲ್ಲಿ ಅನ್ಕೊಂಡು ಅವಾಗ ನಾವು ಟ್ರೀಟ್ಮೆಂಟ್ ಹೋಗ್ತೇವೆ. ಹೌದು, ವಾಟರ್ ಕಲರ್ ಬೆಟರ್. ಸ್ಕೆಚ್ ಪೆನ್ ಗಿಂತ ವಾಟರ್ ಕಲರ್ ಬೆಟರ್. ಹೌದು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾತ್ರ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನೀವು ರೈಟ್ ಅಲ್ಲಿ ನೀವು ಊಟ ಮಾಡೋದೆಲ್ಲ ಮಾಡ್ತಾ ಇರ್ತೀರಲ್ವಾ. ಸೊ ಏನಾಗುತ್ತೆ, ಕೆಲವರಿಗೆ ಅದರಲ್ಲಿ ಕೆಮಿಕಲ್ಸ್ ಇದೆ ಅದು ಇದು ಅಂತ ಕಾನ್ಶಿಯಸ್ ಜಾಸ್ತಿ ಇದ್ದಾಗ ಸೊ ಬಲ್ಗೈಗೆ ಹಚ್ಕೊಳ್ಳೋದು ಬೇಡ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾತ್ರ ಹಚ್ಕೊಳ್ಳಿ. ಅದು ಹಚ್ಕೊಂಡ್ಬಿಡ್ತೀರಿ, ಅದ್ರ ಪಾಡಿಗೆ ಖಾಲಿ ಆಗಿ ಹೋಗುತ್ತೆ. ಸರಿನಾ?
ಯಾಕೆಂದ್ರೆ ನೀವು ಕೈ ತೊಳ್ಕೊತಾ ಇರ್ತೀರಿ, ಆಮೇಲೆ ಏನೇನೋ ಮಾಡ್ಕೊತಾ ಇರ್ತೀರಿ, ಒರೆಸ್ತಾ ಇರ್ತೀರಲ್ಲ, ಅದು ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ, ಪ್ರಾಬ್ಲಮ್ ಇಲ್ಲ. ಅದಕ್ಕೆ ವಾಟರ್ ಕಲರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಬೇಗ ಅದ್ ಕಲರ್ ನಮ್ಮ ಕೈಯಿಂದ ವ್ಯಾನಿಷ್ ಆಗುತ್ತೆ. ಹೇಳಿ ಏನ್ ಮೇಡಮ್, ಗೊತ್ತಾಗ್ಲಿಲ್ಲ. ವೀಸಿಂಗ್ ಪ್ರಾಬ್ಲಮ್ ಇದು ನೆಕ್ಸ್ಟ್ ಸ್ಟೇಜ್ ಆಫ್ ದಿ ಅಸ್ತಮಾ ಅಲ್ವಾ. ಸೊ ಇದನ್ನೇ ಟ್ರೈ ಮಾಡಿ. ಈಗ ನಾನೇನ್ ಹೇಳಿದ್ದು, ಮೂಗು, ಹೌದು ಮೇಡಮ್, ಮೂಗು, ಗಂಟಲು ಮತ್ತು ಹೊಟ್ಟೆ. ವೀಸಿಂಗ್ ಪ್ರಾಬ್ಲಮ್ ಅಂದ್ರೆ ಏನಾಗುತ್ತೆ, ಅದು ಸ್ವಲ್ಪ ಸ್ಟೇಜ್ ಜಾಸ್ತಿ ಇರೋದ್ರಿಂದ ಇಟ್ ಮೇ ಟೇಕ್ಸ್ ಅಂದ್ರೆ ಸ್ವಲ್ಪ ಲಾಂಗರ್ ಟೈಮ್ ಅಲ್ಲಿ ನೀವು ಹಚ್ಕೋಬೇಕಾಗತ್ತೆ. ದಿನಾಲೂ ಬೆಳಗ್ಗೆ ಮತ್ತೆ ರಾತ್ರಿ ಹಚ್ಕೊಂಡು, ಅದು ಬರೀ ರಾತ್ರಿ ಹಚ್ಕೊಂಡ್ರೆ ಆಯ್ತು, ಬೆಳಗ್ಗೆ ಎಷ್ಟೊತ್ತಿಗೆ ನಿಮ್ಗೆ ರಿಲೀಫ್ ಆಗಿರುತ್ತೆ. ಸೊ ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಸುಮಾರು ಒಂದು ವಾರದಿಂದ 15 ದಿನ ಬೇಕಾಗುತ್ತೆ. ಸರಿನಾ? ಇದು ಏನಕ್ಕೆ ಹೇಳಿ ಹೇಳಿ ಮೇಡಮ್. ನಮಸ್ತೆ. ಸ್ವಲ್ಪ ಜ್ವರ ಹೇಳ್ತೀರಾ? ಓಕೆ, ಹಿಮೋಗ್ಲೋಬಿನ್ ಬೇಕು ಅಂತಂದ್ರೆ ಹಾರ್ಟ್ಗೆ ನಾವು ಜಾಸ್ತಿ ಕೊಡ್ಬೇಕಲ್ವಾ. ಹಾರ್ಟ್ ರೀಜನ್ಗೆ ನೀವು ರೆಡ್ ಕಲರ್ ಅಪ್ಲೈ ಮಾಡಿ. ಹಾರ್ಟ್ ರೀಜನ್ ಇದೆ ಅಲ್ವಾ, ನಮ್ಮ ಕೈಯಲ್ಲಿ ಹಾರ್ಟ್ ಎಲ್ಲಿ ಬರುತ್ತೆ? ಈಗ ನಮ್ಮ ಹೆಬ್ಬೆರಳಿನ ಪಕ್ಕದಲ್ಲಿ ಆ ಕಡೆ ಈ ಕಡೆ ಬರುತ್ತಲ್ವಾ, ಅದ್ರ ಮಧ್ಯ ಲಂಗ್ಸ್ ಮಧ್ಯೆ ಹಾರ್ಟ್ ಬರುತ್ತಲ್ವಾ, ಈ ಭಾಗಕ್ಕೆ ರೆಡ್ ಕಲರ್ ಹಚ್ಕೊಳ್ಳಿ. ನಿಮ್ಗೆ ಹಿಮೋಗ್ಲೋಬಿನ್ ಕೌಂಟ್ ಜಾಸ್ತಿ ಆಗುತ್ತೆ. ಕಾಲು ನೋವು ಅಂದ್ರೆ ಯಾವ ತರ? ಮೊಣಕಾಲು ನೋವು ಇದೆ. ಓಕೆ ಓಕೆ ಓಕೆ. ಈಗ ಯಾವ ಕಾಲದ್ದು? ರೈಟ್. ನಾನು ಇದು ಕೈ ತೋರಿಸಿದಾಗ ನಿಮ್ಗೆ ಒಂದು ಹೇಳಿದೆ, ರೈಟ್ ಲೆಗ್ ಯಾವ ಬೆಲ್ಟ್ ನಾವು ರಿಂಗ್ ಫಿಂಗರ್ ತಗೋಬೇಕು ಅಲ್ವಾ. ರಿಂಗ್ ಫಿಂಗರ್ ಅಲ್ಲಿ ನಿಮ್ಗೆ ಪೇನ್ ಇದೆ ಅಂತಂದ್ರೆ ಯಾವ ಕಡೆ ಇದೆ? ನೀವು ಕಾಲಿಗೆ ಮುಂಭಾಗದಲ್ಲಿ ನೋವಿದೆಯಾ ಅಥವಾ ಹಿಂಭಾಗದಲ್ಲಿ ನೋವಿದೆಯಾ? ಓಕೆ, ಈಗ ನೀವು ಈಗ ನೋಡಿ, ಮೊಣಕಾಲು ತಿಳ್ಕೊಳ್ಳೋದು ನಾವು, ಕರೆಕ್ಟಾ? ಈ ಮೊಣಕಾಲಿಗೆ ಸುತ್ತಲೂ ನೀವು ಬ್ಲಾಕ್ ಕಲರ್ ಹಚ್ಕೊಡಿ. ಆಮೇಲೆ ನೆಕ್ಸ್ಟ್ ಆಂಕಲ್ ಜಾಯಿಂಟ್ ಇದೆ. ಈಗ ನೋಡಿ, ಈಗ ಈ ಬೆಂಡ್ ಇದೆಯಲ್ವಾ, ಇದನ್ನ ಆಂಕಲ್ ಜಾಯಿಂಟ್ ಅನ್ಕೊಳ್ಳಿ. ಈ ಬೆಂಡ್ ಇರೋದನ್ನ ಮೊಣಕಾಲು ಅಂತ ಅನ್ಕೊಳ್ಳೋಣ. ಇದು ಎರಡಕ್ಕೂ ಸುತ್ತಲೂ ನೀವು ಬ್ಲಾಕ್ ಕಲರ್ ಹಚ್ಕೊಳ್ಳಿ. ರೌಂಡ್ ಫುಲ್ ಬ್ಲಾಕ್ ಕಲರ್ ಹಚ್ಕೊಂಡ್ರೆ ನಿಮ್ಗೆ ಆ ಪೈನ್ ಇಂದ ರಿಲೀಫ್ ಆಗುತ್ತೆ. ಓಕೆನಾ? ಸೊ ಹೀಗೆ ನಮ್ಮ ಡಿಫ್ರೆಂಟ್ ಕಲರ್ಗಳನ್ನ ಹೇಳಿ. ಓಕೆ 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 ಓಕೆ. ಭುಜದ ನೋವು ಬಂತು ಅಂತಂದ್ರೆ, ಅಲ್ಲ ಇದು ಹಿಂದ್ಗಡೆ ಇದು ಬ್ಯಾಕ್ ಪೇನ್ ಬಂತು ಅಂದ್ರೆ, ಈ ಹೆಬ್ಬೆರಳಿನ ಹಿಂಭಾಗಕ್ಕೆ, ಈ ಕತ್ತಿನ ಹಿಂಭಾಗ ಇದೆಯಲ್ವಾ, ಇದು ಕತ್ತು ಅಂತ ಅನ್ಕೊಂಡ್ರೆ, ಇದು ಕತ್ತಿನ ಹಿಂಭಾಗಕ್ಕೆ ಕಾಣ್ತಾ ಇದೆಯಲ್ವಾ, ಇಲ್ಲಿಗೆ ನೀವು ಬ್ಲಾಕ್ ಹಚ್ಕೊಡಿ, ನಿಮ್ಮ ಕತ್ತು ನೋವು ಹೊರಟೋಗುತ್ತೆ. ಸರಿನಾ? ಓಕೆ, ಅಲ್ಲಿಂದ ನೀವು ಕೆಳಗಡೆವರೆಗೂ ತರ್ಬೇಕು. ನೀವು ಈ ಫಸ್ಟ್ ಜಾಯಿಂಟ್ ಇದೆಯಲ್ವಾ, ಅಲ್ಲಿಂದ ನೀವು ಕೆಳಗಡೆ ಹೆಬ್ಬೆರಳಿನ ಮಧ್ಯದ ಭಾಗವರೆಗೂ ತರಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಎಂಟೈರ್ ಬ್ಯಾಕ್ ಏನಿದೆ ಅದು ಅಷ್ಟು ಹೀಲಪ್ ಆಗುತ್ತೆ. ಒಂದು ಆಯ್ತಾ? ಇದು ನಿಮ್ಮ ಅದಕ್ಕೆ ಹೇಳ್ತೇನೆ. ಸೊ ಇದು ನಿಮ್ಮ ಬೆನ್ನು ನೋವಿಗೆ ಇದು ಪರಿಹಾರ. ಇದು ಕಾಲು ನೋವಿಗೆ ಇದಕ್ಕೆಲ್ಲ ಏನಂತಂದ್ರೆ, ನೀವು ಈ ಎರಡು ಬೆರಳಿದೆಯಲ್ವಾ, ಕಾಲ್ಗಳೆರಡು,
ಇದಕ್ಕೆ ಎಲ್ಲಾ ಜಾಯಿಂಟ್ಸ್ಗೂ ಕಪ್ಪು ಕಲರ್ನ ನೀವು ರೌಂಡ್ ಆಗಿ ನೀವು ಹಚ್ಬೇಕು ನೋಡಿ. ಇದು ಫುಲ್ಲು, ಆಮೇಲೆ ಇದು ಫುಲ್ಲು, ಆತರ ಎರಡು ಬೆರಳುಗಳು ಇದಕ್ಕೂ ಫುಲ್ಲು ಇದಕ್ಕೂ ಫುಲ್, ಎರಡಕ್ಕೂ ನಾವು ಬ್ಲಾಕ್ ಕಲರ್ ಹಚ್ಕೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ. ಇದು ಈಗ ಎರಡು ಜಾಯಿಂಟ್ ತೋರಿಸಿದೆ, ಇನ್ನೊಂದು ಕೆಳಗಡೆ ಒಂದು ಜಾಯಿಂಟ್ ಇದೆ, ಅಲ್ಲಿಗೂ ನೀವು ಅಪ್ಲೈ ಮಾಡ್ಕೊಂಡ್ರು ನಿಮ್ಗೆ ಇನ್ನ ಈಸಿಯಾಗಿ ಬೇಗನೆ ಹೀಲಪ್ ಆಗುತ್ತೆ. ಇದು 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 ಈ ಮೂರು ಜಾಯಿಂಟ್ಗೂ ಎರಡು ಕಾಲುಗಳಿಗೂ ನೀವು ಹಚ್ಕೋಬೇಕಾಗುತ್ತೆ. ಸರಿನಾ? ಅದೇ ಈಗ ಈಗ ಲಾಸ್ಟಿಗೆ ಬಂತಲ್ವಾ, ಇದೇ ಸ್ವಂತ ಭಾಗ. ಇದು ಇದು ಒಂದು ಇಮಿಡಿಯೇಟ್ ಆಗಿ ಪೇನ್ಗಳನ್ನು ರಿಲೀವ್ ಮಾಡುವಂತ ಒಂದು ವಿಧಾನ. ಎಷ್ಟು ಫಾಸ್ಟ್ ಅಂತಂದ್ರೆ, ನೀವು ತಲೆನೋವನ್ನು ಹಚ್ಕೊಂಡ್ರೆ ನೀವು ವಿತಿನ್ 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ರಿಲೀವ್ ಆಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಸರಿನಾ? ಅದು ಅಪ್ಲೈ ಮಾಡ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ನಾನು ಇದು ಕಲರ್ ಹೇಳಿದೆ, ಕೆಲವರಿಗೆಲ್ಲ ಏನಾಗುತ್ತೆ ಮೆಟ್ಲು ಹತ್ತಕ್ಕಾಗಲ್ಲ ಅಲ್ವಾ, ಅಂತವ್ರು ಈಸಿಯಾಗಿ 2 ರೌಂಡ್ 3 ರೌಂಡ್ ಎಲ್ಲ ಅವರು ಮೇಲೆ ಹತ್ತೋದು ಇಳಿಯೋದು ಎಲ್ಲ ಬೇಕಾದ್ರೂ ಮಾಡ್ಬೋದು. ಸೊ ಅಷ್ಟು ಬೇಗ ಇಮಿಡಿಯೇಟ್ ಆಗಿ ಇದು ರಿಸಲ್ಟ್ ಕೊಡ್ತಾ ಇರುತ್ತೆ. ಇದನ್ನ ನಾವು ಇದೇ ಟ್ರೀಟ್ಮೆಂಟ್ ನಾವು ಲಾಂಗರ್ ಪೀರಿಯಡ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಆ ನೋವುಗಳು ಪರ್ಮನೆಂಟ್ ಆಗಿ ಮಾಯ ಆಗೋ ಚಾನ್ಸಸ್ ತುಂಬಾ ಇದೆ. ಸರಿನಾ? ಸೊ ಇದೆಲ್ಲ ಏನಕ್ಕೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಮೆಥಡ್ಗಳನ್ನು ನಾವು ಯೂಸ್ ಮಾಡ್ಕೊಳ್ತೇವೆ. ಹೌದು ಹೌದು, ನೋವಿದ್ರೆ ಬ್ಲಾಕ್ ಕಲರ್ ಬೇಕಾಗತ್ತೆ. ನಿಮ್ಗೆ ಏನಾದ್ರು ಓಕೆ ದೇಹ ಸುಸ್ತಾಯ್ತು ಅಥವಾ ಈಗ ಅವ್ರ ಬ್ಲಡ್ ಕೌಂಟ್ ಜಾಸ್ತಿ ಬೇಕು ಅಂತಂದ್ರಲ್ವಾ, ಸೊ ಆ ತರ ಇದ್ದಾಗ ಏನಾಗುತ್ತೆ, ಅದನ್ನ ರೆಡ್ ಕಲರ್ ಯೂಸ್ ಮಾಡ್ಕೊತಾರೆ. ರೆಡ್ ಕಲರ್. ಹೌದು. ಓಕೆ, ಈಗ ಇನ್ನೊಂದು ಚಿತ್ರ ಹೌದು ಕರೆಕ್ಟ್. ಅದು ಯಾವ ಭಾಗದಲ್ಲಿ ಅವ್ರಿಗೆ ಬೇಕೋ ಅದು ಅಲ್ಲಿಗೆ ಹಚ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ ನನಗೆ ಈಗ ಓಕೆ, ಈಗ ಬ್ಲಡ್ ಸೆಲ್ ಜಾಸ್ತಿ ಬೇಕು ಅಂತ ತಿಳ್ಕೊಳ್ಳಿ ಅಲ್ವಾ, ಅವಾಗ ಹಾರ್ಟ್ ಯಾವ ಜಾಗ ಇದೆ ಆ ಜಾಗಕ್ಕೆ ನಾವು ಹಚ್ಬೇಕು. ಈಗ ನೀವು ಆಕ್ಯುಪ್ರೆಷರ್ ಬಗ್ಗೆ ಕೇಳಿದಿರಾ? ಆಕ್ಯುಪ್ರೆಷರ್ ಏನ್ ಮಾಡ್ತಾರೆ, ನಮ್ಮ ಕೈಗಳಲ್ಲೇನೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ವಾ. ಸೊ ಅಲ್ಲಿನೂ ಕಾನ್ಸೆಪ್ಟ್ ಅದೇನೆ, ನಮ್ಮ ಕೈಗಳಲ್ಲಿ ಎಲ್ಲಾ ನರಗಳು ಬಂದು ಸೇರ್ಕೊಂಡಿರುತ್ತೆ. ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆ ನರ್ವ್ಸ್ ರಿಕ್ವೈರ್ಡ್ ಜಾಗಕ್ಕೆ ಅದು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಅದು ಹೀಲಪ್ ಆಗುತ್ತೆ ಅನ್ನೋದು ಅದ್ರ ಕಾನ್ಸೆಪ್ಟ್ ಅಲ್ವಾ. ಹಾಗೇನೆ ಇಲ್ಲೂ ನಮ್ಮ ಕೈಗಳಲ್ಲಿ ಚಕ್ರ ಎನರ್ಜಿ ಪಾಯಿಂಟ್ಗಳೆಲ್ಲ ಇದೆ, ಮತ್ತು ನಮ್ಮ ಆರ್ಗನ್ಸ್ ಪಾಯಿಂಟ್ಸ್ ಎಲ್ಲ ಇದೆ. ಆ ಪಾಯಿಂಟ್ ಹಚ್ಕೊಳ್ಳೋದ್ರಿಂದ ಆ ಆರ್ಗನ್ಗೆ ಬೇಕಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ಕಾನ್ಸೆಪ್ಟ್. ಓಕೆನಾ? ಈಗ ನಾನು ಒಂದು ಇಮೇಜ್ ತೋರಿಸ್ತಾ ಇದ್ದೇನೆ, ಸರಿನಾ? ಹೇಳಿ ಮೇಡಮ್, ಹೇಳಿ. ಇಲ್ಲ, ಸ್ವಲ್ಪ ಜೋರಾಗಿ ಹೇಳಿ, ಕೇಳ್ತಾ ಇಲ್ಲ. ಹೇಳಿ ಮೇಡಮ್. ಹೇಳಿ. ಆಂಕಲ್ ಜಾಯಿಂಟಾ? ನಿಮ್ಮ ವಾಯ್ಸ್ ಸರಿ ನಿಮ್ಮ ವಾಯ್ಸ್ ಸರಿ ಕೇಳ್ತಾ ಇಲ್ಲ, ಸ್ವಲ್ಪ ಜೋರ ಮಾಡಿದ್ರೆ ಅದಕ್ಕಿಲ್ಲ.
ಓಕೆ, ಅದೇ ಇದು ಈ ಆ ಪಾಯಿಂಟ್ ಗಳಿಗೆ ಈ ಕಲರ್ ಹಚ್ಕೊಳ್ಳಿ. ಸೊ ಅದು ಇಮಿಡಿಯೇಟ್ ಆಗಿ ನಿಮಗೆ ಪೇನ್ ರಿಲೀಫ್ ಆಗುತ್ತೆ. ಸರಿನಾ? ನಮಸ್ಕಾರ, ಹೇಳಿ ಸರ್. ಯಾವುದು? ಓಕೆ, ಓಕೆ. ಆರ್ಥರೈಟಿಸ್ಗೂ ನಮ್ಮ ಕಾಲಿನ ಮಂಡಿ ಚಿಪ್ಪು ಇದೆಲ್ಲ, ಆ ಭಾಗಕ್ಕೆ ನಾವು ಫುಲ್ ಕಲರ್ ಬ್ಲಾಕ್ ಹಚ್ಚಬೇಕು. ಸರಿನಾ? ಸೊ ಇದನ್ನ ಹಚ್ಕೊಳ್ಳಿ, ಟ್ರೈ ಮಾಡಿ. ನಿಮ್ಗೆ ಎಷ್ಟು ವಯಸ್ಸೀಗ? 55. ಓಕೆ, ಫೈನ್. ನೀವು ಒಂದು ಕೆಲಸ ಮಾಡಿ, ನಮ್ಮ ಕೈಗಳಲ್ಲಿ ಬೆರಳುಗಳಲ್ಲಿ ಎಷ್ಟು ಜಾಯಿಂಟ್ಸ್ ಇದೆ ಅಷ್ಟು ಜಾಯಿಂಟ್ಗಳಿಗೂ ನೀವು ಬ್ಲಾಕ್ ಕಲರ್ ಹಚ್ಕೊಂಡ್ಬಿಟ್ಟು ಒಂದ್ 2 ದಿನ ಟ್ರೈ ಮಾಡಿ. ನೈಟ್ ಹಚ್ಕೊಳ್ಳಿ, ಬೆಳಗ್ಗೆ ಅಷ್ಟೊತ್ತಿಗೆ ಅದು ಹೋಗುತ್ತೆ. ಅದು ಕೈ ತೊಳೆದು ಅದೆಲ್ಲ ಆಗುತ್ತೆ, ಪ್ರಾಬ್ಲಮ್ ಇಲ್ಲ, ಅದು ಹೋಗ್ಲಿ, ಪರವಾಗಿಲ್ಲ. ಒಂದ್ 2-3 ದಿನ ಹಚ್ಕೊಳ್ಳಿ. ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಟ್ರೆಂತ್ ಅನ್ನ ಕೊಡುತ್ತೆ. ವಾಟರ್ ಕಲರ್, ಹೌದು. ಬ್ಲಾಕ್ ಕಲರ್, ಸರಿನಾ? ಆಮೇಲೆ ನಾನು ಇನ್ನೊಂದು ಹೇಳ್ತೇನೆ. ನಾನು ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ಹೊತ್ತಿಗೆ. ಇದು ಬರೀ ನಾನು ಈಗ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಯೂಸಿಂಗ್ ದಿ ಸ್ಕೆಚ್ ಪೆನ್ಗಳಿಂದ ನೀವು ಹೇಗೆ ಟ್ರೀಟ್ಮೆಂಟ್ ತಗೋಬಹುದು ನೋಡ್ಕೊಂಡು. ಕಲರ್ ಟ್ರೀಟ್ಮೆಂಟ್ ಅಲ್ಲದೆ, ಕಲರ್ ಥೆರಪಿನಲ್ಲದೆ ಇನ್ನೊಂದು ವಿಧ ಇದೆ, ನಾನು ಹೇಳ್ತೀನಿ ನಿಮಗೆ. ಸರಿನಾ? ಇನ್ನೇನು ಡೌಟ್ ಇದೆ ಯಾರಿಗಾದ್ರು? ಸೊ ಈ ಚಿತ್ರದಲ್ಲಿ ಏನಾಗಿದೆ, ನಮ್ಮ ಕೆಲವು ಸತಿ ಏನಾಗುತ್ತೆ, ಕೆಲವು ಬಣ್ಣಗಳು ನಮ್ಮ ದೇಹಕ್ಕೆ ಬೇಕಾಗತ್ತೆ. ಆ ಟೈಮಲ್ಲಿ ನಮ್ಮ ದೇಹಕ್ಕೆ ಪೂರ್ತಿ ಹೇಗೆ ತಗೊಳ್ಳೋದು ಅಂತಂದ್ಬಿಟ್ಟು ಈ ಚಿತ್ರದಲ್ಲಿದೆ. ಏನು ಅಂತಂದ್ರೆ ರೆಡ್ ಕಲರ್ ಇದೆ. ಸೇಮ್ ನಮ್ಮ ಚಕ್ರಗಳಲ್ಲಿ ಯಾವ್ಯಾವ ಕಲರ್ ಇದೆ ಅದೇ ಕಲರ್ದಲ್ಲಿ ನಾವು ಲೈಟ್ಗಳನ್ನು ಹಾಕೊಂಡು ಆ ರೂಮಲ್ಲಿ ಮಲ್ಕೊಂಡ್ರೆ ನಮಗೆ ಆ ಕಲರ್ ಇಂದ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಈಗ ಉದಾಹರಣೆಗೆ ನಾನು ಮೈ ಕೈ ಎಲ್ಲ ನೋವು ತುಂಬಾ ಇದೆ ಅಂತ ಹೇಳಿದ್ರಲ್ವಾ ಒಬ್ರು, ಕಾಲಲ್ಲಿ ನೋವ್ತಾ ಇದೆ, ಕೈ ನೋವ್ತಾ ಇದೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾವು ರೆಡ್ ಕಲರ್ ಲೈಟ್ ಹಾಕೊಂಡು ಆ ರೂಮ್ ಅಲ್ಲಿ ಮಲ್ಕೊಂಡ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ನಿಮಗೆ ಆ ಕಲರ್ದು ಟ್ರೀಟ್ಮೆಂಟ್ ಸಿಗುತ್ತೆ. ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಲರ್ ಬೇಕು ಅಂತ ಅನ್ಕೊಂಡು, ಅಥವಾ ಯಾವ ಚಕ್ರಕ್ಕೆ ನಮಗೆ ಟ್ರೀಟ್ಮೆಂಟ್ ಬೇಕು ಅಂತ ಅನ್ಕೊಂಡು ಆ ಚಕ್ರದ ಲೈಟ್ ಅನ್ನು ನಾವು ರೂಮಲ್ಲಿ ಹಾಕೊಂಡ್ರೆ ಆ ಚಕ್ರಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಆ ಚಕ್ರದಿಂದ ನಿಮಗೆ ಬೆನಿಫಿಟ್ಸ್ ಆಗ್ತಾ ಹೋಗುತ್ತೆ. ಸರಿ, ಇದು ಇನ್ನೊಂದಿದೆ. ಇದು ಮತ್ತೆ ಹಲ್ಲು ಅನ್ನೋದು ಎಲ್ಲಿ ಬರುತ್ತೆ ನಮ್ಮ ಕೈನಲ್ಲಿ? ಬಾಯಿ, ಮೂಗು ತೋರಿಸಿದಲ್ವಾಗ್ಲೇ ನಾನು, ಮೂಗು ಕೆಳಗಡೆ ಬಾಯಿ ಇದೆ ಅಲ್ವಾ, ಬಾಯಿ ಒಳಗಡೆ ಹಲ್ಲಿದೆ. ಅದಕ್ಕೆ ಬಾಯಿ ರೀಜನ್ಗೆ ನೀವು ಬ್ಲಾಕ್ ಕಲರ್ ಹಚ್ಕೊಳ್ತೀವಿ. ಹೌದು. ಅದು ಶಬ್ದಕ್ಕೆ ನಿಮಗೆ ನೋವು ಶಮನ ಆಗುತ್ತೆ, ಬಟ್ ಡಾಕ್ಟರ್ ಹೋಗ್ಲೇಬೇಕು. ಅದೇ ಅದಕ್ಕೇನೆ ನೀವು ಆತರ ಮಾಡ್ಬೋದು. ಅಲ್ಲಿ ಬಾಯಿ ರೀಜನ್ ಇದೆಯಲ್ಲ, ಹೌದು ನಿಮ್ಗೊಂದು 5 to 6 hours ನೀವು ರಿಲೀಸ್ ಆಗ್ಬಿಡುತ್ತದ ಪೇನ್. ಅದೇ ಓಕೆ. ಈಗ ಇನ್ನೊಂದು ಶೋರ್ದು ಒಂದು ಚಿತ್ರ ತೋರಿಸ್ತಾ ಇದ್ದೀನಲ್ವಾ, ವಾಟರ್ ಶೋಯರ್ದು. ಕೆಲವು ಮನೆಗಳಲ್ಲಿ ವಾಟರ್ ಶೋಯರ್ ಇರುತ್ತಲ್ವಾ, ಅಲ್ಲಿ ನಾವು ಲೈಟ್ ಹಾಕೊಂಡು ನಮ್ಗೆ ಯಾವ ಲೈಟ್ ಬೇಕೋ ಆ ಲೈಟ್ ನೀರಿನಿಂದ ನಾವು ಸ್ನಾನ ಮಾಡಿದ್ರು ಆ ಕಲರ್ ಬೇಕಾಗಿರ್ತಕ್ಕಂಥ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಹೀಲು ಅಲ್ಲಾಗುತ್ತೆ. ಸರಿನಾ? ಈಗ ಗ್ರೀನ್ ಕಲರ್ ಏನಕ್ಕೆ ಅಂತಂದ್ರೆ ಹಾರ್ಟ್, BP ಜಾಸ್ತಿ ಇದೆ ಅಂತಂದ್ರೆ ಅವರು ಗ್ರೀನ್ ಕಲರ್ದು ಟ್ರೀಟ್ಮೆಂಟ್ ತಗೋಬೇಕು, ಹಾರ್ಟ್ ಚೆಕ್ ತಗೋಬೇಕು. ಅದ್ರ ಬದಲು ಅವರು ಗ್ರೀನ್ ಲೈಟ್ ಹಾಕೊಂಡ್ಬಿಟ್ಟು ಸ್ನಾನ ಮಾಡ್ಲಿ, 1 ವಾರಕ್ಕೆ BP ನಾರ್ಮಲ್ ಆಗಿಬಿಡುತ್ತೆ. ಬೇಕಾದ್ರೆ ಟ್ರೈ ಮಾಡ್ಬೋದು. ಶವರ್ ಇದ್ರೆ ಟ್ರೈ ಮಾಡ್ಬೋದು.
ಈ ತರ ಈಗ ಇದು ಶೋಯರ್ನ ನಾವು ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ಕೋಬಹುದು. ಈ ಪೇನ್ ಜಾಸ್ತಿ ಇದೆ ಅಂತಂದ್ರೆ ನಾವು ರೆಡ್ ಕಲರ್ ಹಾಕೊಂತ ಆಗುತ್ತೆ, ಪೇನ್ ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತೆ, ಆಮೇಲೆ ರೆಡ್ಯೂಸ್ ಆಗ್ತಾ ಬರುತ್ತೆ. ನೋಡಿ ಈಗ ರಿಂಗ್ ಫಿಂಗರ್ ಮಿಡ್ಲ್ ಫಿಂಗರ್ಗೆ ಪಾದಗಳು ತೋರಿಸಿದ್ರೆ ಅಂದ್ರೆ ಇದು ಕಾಲು ಅಂತ ಅಂದ್ಬಿಟ್ಟು, ನಂತರ ಲಿಟಲ್ ಫಿಂಗರ್ ಆಮೇಲೆ ಇಂಡೆಕ್ಸ್ ಫಿಂಗರ್ ಎರಡಕ್ಕೂ ಕೈಗಳ ಹಸ್ತಗಳನ್ನು ತೋರಿಸಿದ್ದಾರೆ, ಅಂದ್ರೆ ಇದು ಕೈಗಳು ಮತ್ತು ಕೈ ತೋಳುಗಳು ಅಂತ ಆಗುತ್ತೆ. ಹೆಬ್ಬೆರಳಿಗೆ ತಲೆಯನ್ನು ತೋರಿಸ್ಕೊಂಡಿದ್ದಾರೆ, ಸೊ ದಿಸ್ ಇಸ್ ದಿ ಹೆಡ್ ಪೋರ್ಷನ್. ಸರಿನಾ? ಆಮೇಲೆ ಈಗ ನೋಡಿ ಈಗ ಇಲ್ಲಿ ರಿಂಗ್ ಫಿಂಗರ್ ಆಮೇಲೆ ಮಿಡ್ಲ್ ಫಿಂಗರ್ ಮಧ್ಯೆ ಒಂದು ಎಂಡ್ ಆಗಿದೆ ಅಲ್ವಾ, ಅದೇ ಡಿಸ್ಕ್ರಿಟರಿ ಸಿಸ್ಟಮ್. ಸೊ ಇಲ್ಲಿ ನೀವು ನಿಮ್ಮ ಕೈ ಪ್ರೆಸ್ ಮಾಡ್ಕೊಳ್ಳಿ ಈ ತರ, ನೀವು ಅಲ್ಲಿ ಪೇನ್ ಇತ್ತು ಅಂತಂದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನಾರ್ಮಲ್ ಆಗಿ ಸುಮಾರು ಒಂದು 60 to 70% ಜನಕ್ಕೆ ಇದ್ದೇ ಇದೆ, ಅಥವಾ 90% ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಬ್ಲಾಕ್ ಆಗಿರುತ್ತೆ. ಸೊ ಅಲ್ಲಿ ನಾವು ಕಲರ್ ಅಪ್ಲೈ ಮಾಡೋದ್ರಿಂದ ನಿಮಗೆ ರಿಲೀಫ್ ಸಿಗ್ತಾ ಇರ್ತದೆ. ಇಮ್ಯುನಿಟಿ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಹೊಟ್ಟೆ ಮೊದಲು ಟ್ರೀಟ್ಮೆಂಟ್ ಕೊಟ್ಕೊಳ್ಳಿ, ಅದು ಇಮ್ಯುನಿಟಿ ಆಟೋಮೆಟಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಟ್ಟೆ ಅಂತಂದ್ರೆ ನಮ್ಮ ಹೆಬ್ಬೆರಳಿನ ಕೊನೆ ಮತ್ತು ಲಿಟಲ್ ಫಿಂಗರ್ ಕೊನೆ ಮಧ್ಯ ಭಾಗಕ್ಕೆ ಹೊಟ್ಟೆ ಇದೆ ಅಲ್ವಾ, ಈ ಚಿತ್ರದ ಪ್ರಕಾರ ಅಲ್ಲಿಗೆ ನೀವು ಬ್ಲಾಕರ್ ಹಚ್ಕೊಳ್ಳಿ. ಸೊ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ನಾವು ಕಲರ್ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ನಾನು ಸ್ಕೆಚ್ ಪೆನ್ಗಳಲ್ಲಿ ಆಮೇಲೆ ವಾಟರ್ ಕಲರ್ ಪೆನ್ಗಳಲ್ಲಿ ತಗೊಳ್ಳೋದು ಮಾತ್ರ ನಾನು ಸ್ಪೆಸಿಫೈ ಮಾಡಿದೆ. ಆನಂತರ ಶೋಯರ್ ಮಾಡೋದು ಹೆಂಗೆ ಅಂತ ತೋರಿಸ್ಬೇಕಾಯ್ತು ಕಲರ್ ಥೆರಪಿನಲ್ಲಿ. ಅಂದ್ರೆ ಈಗ ನಿಮ್ಗೆ ಹಲ್ಲು ಜಾಸ್ತಿ ಇದೆಯಾ, ಬ್ಲಾಕ್ ಕಲರ್ದು ಲೈಟ್ ಸಿಕ್ಕಲ್ಲ, ಕರೆಕ್ಟ್ ಅಲ್ಲ? ಅದ್ರ ಬದಲು ನಮ್ಮ ಆ ಚಕ್ರ ಯಾವ ಚಕ್ರಕ್ಕೆ ಹತ್ರ ಇದೆ ಆ ಕಲರ್ದು ಲೈಟ್ ನಾವು ಹಾಕೊಂಡು ರೂಮಲ್ಲಿ ಮಲ್ಕೊಂಡ್ರೆ ಆ ನೋವುಗಳು ಮಾಯ ಆಗತ್ತೆ. ಸರಿನಾ? ಲೈಟ್ಸ್ ಹಾಕೋಬೇಕಾದ್ರೆ ನಮ್ಮ ಚಕ್ರಗಳ ಕಲರ್ ಯಾವ ಕಲರ್ ಇರುತ್ತೆ ಆ ಕಲರ್ದು ಹಾಕೊಂಡು ಮಾಡ್ಬೇಕು. ಉದಾಹರಣೆಗೆ ನಮ್ಗೆ ಈಗ ಡಿಸ್ಕ್ರಿಟರಿ ಸಿಸ್ಟಮ್ ಅಂದ್ರೆ ಈಗ ಕಾನ್ಸ್ಟಿಪೇಷನ್ ಇದೆ ಅಂತಂದ್ರೆ ಅಲ್ಲಿ ರೆಡ್ ಅಲ್ವಾ, ಮೂಲಾಧಾರ ಚಕ್ರದ ಕಲರ್ ಏನು ರೆಡ್. ರೆಡ್ ಕಲರ್ ಲೈಟ್ ಹಾಕೊಂಡು ನಾವು ಮಾಡ್ಕೊಂಡ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಅದೇ ತರನೇ ನಮ್ಗೆ ಬಿ ಪಿ ಇದೆ, ಬಿ ಪಿ ಕಡಿಮೆ ಆಗ್ಬೇಕು ಅಂತಂದ್ರೆ ಗ್ರೀನ್ ಕಲರ್ ಲೈಟ್ ಹಾಕೊಂಡು ಮಾಡ್ಕೊಂಡ್ರೆ ಹಾರ್ಟ್ ಚಕ್ರಕ್ಕೆ ನಮಗೆ ಜಾಸ್ತಿ ಟ್ರೀಟ್ಮೆಂಟ್ ಸಿಕ್ಬಿಟ್ಟು ನಮ್ ಬಿ ಪಿ ಕಂಟ್ರೋಲ್ ಬರುತ್ತೆ. ಹೀಗೆ ಆಯಾ ಚಕ್ರದ್ದು ಈಗ ಚಕ್ರಗಳು ಮತ್ತು ಯಾವ್ಯಾವ ಆರ್ಗನ್ಸ್ ವರ್ಕ್ ಆಗತ್ತೆ ಅನ್ಕೊಂಡು ಅದು ನಾಲೆಜ್ ಇತ್ತು ಅಂತಂದ್ರೆ ನೀವು ಅದನ್ನ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಅಂತಂದ್ರೆ ಈಗ ನಮ್ಮ 7 ಚಕ್ರಗಳನ್ನು ನೀವು ಆಗ್ಲೇ ನೋಡ್ತಲ್ವಾ, ಯಾವ ಚಕ್ರಕ್ಕೆ ನಿಮ್ಮ ಯಾವ ಆರ್ಗನ್ ಹತ್ರ ಇದೆ ಆ ಚಕ್ರದ ಕಲರ್ ಹಾಕೊಳ್ಳಿ ಸಾಕು, ವರ್ಕ್ ಆಗುತ್ತೆ. ಸರಿನಾ? ತಲೆನೋವಿತ್ತು ಅಂತಂದ್ರೆ ಇಂಡಿಗೋ ಕಲರ್ ಹಾಕೊಳ್ಳಿ, ಲೈಟ್ ಹೋಗುತ್ತೆ. ಆಮೇಲೆ ಹಾಡಕ್ ಚೆನ್ನಾಗಿ ಬರಲ್ಲ ನನಗೆ ಅಂದ್ರೆ ಗಂಟ್ಲು ಪ್ರಾಬ್ಲಮ್, ಶೀತ ನೆಗಡಿ ಇರ್ಬೋದು, ನನಗೆ ಹಾಡಕ್ ಚೆನ್ನಾಗಿ ಬರ್ಬೇಕು ಅಂತಂದ್ರೆ ಬ್ಲೂ ಕಲರ್ ಹಾಕೊಳ್ಳಿ. ಬ್ಲೂ ಕಲರ್ ಪಾತ್ರೆ ವಿಶುದ್ಧ ಚಕ್ರ ಅಲ್ವಾ, ಚೆನ್ನಾಗಿ ನನಗೆ ಮಾತಾಡಕ್ ಬರಲ್ಲ, ನನಗೆ ಪ್ರೆಸೆಂಟೇಶನ್ ಕೊಡಕ್ ಬರಲ್ಲ ಅಂತ ಇದ್ರೂ ನೀವು ಬ್ಲೂ ಕಲರ್ ಲೈಟ್ ಅಲ್ಲಿ ಮಲಕೊಡಿ, ನೀವು ಅದು ವರ್ಕೌಟ್ ಆಗುತ್ತೆ. ಸರಿನಾ? ಇಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬೇಕು ಅಂತಂದ್ರೆ ನೀವು ನಾನು ಅವಲೇ ಹ್ಯಾಂಡ್ಸ್ ಅಲ್ಲಿ ಪಾಯಿಂಟ್ಸ್ ತೋರಿಸಿದೆ, ಹ್ಯಾಂಡ್ ಅಲ್ಲಿ ಪಾಯಿಂಟ್ಸ್ ಇದೆ, ವಿಶುದ್ಧ ಚಕ್ರಕ್ಕೆ ಬ್ಲೂ ಕಲರ್ ಇದೆ, ಆ ಬ್ಲೂ ಕಲರ್ ಅಪ್ಲೈ ಮಾಡಿ ಅಲ್ಲಿ ಈ ಪಾಯಿಂಟ್ ಗೆ ನಿಮ್ಮ ಹಾರ್ಟ್ ಇದು ನಿಮ್ಮ ವಾಯ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ. ನೀವು ಹಾಡ್ ಬೇಕಾದ್ರೆ ಆಡ್ಬೋದು, ಪ್ರೆಸೆಂಟೇಶನ್ ಬೇಕಾದ್ರೆ ಚೆನ್ನಾಗಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಆಮೇಲೆ ನಿಮ್ಮ ಬುದ್ಧಿ ಮತ್ತೆ ಜಾಸ್ತಿ ಆಗ್ಬೇಕು ಅಂತಾರೆ ಯಾವ್ದೋ ಒಂದು ವಿಷಯದ ಬಗ್ಗೆ, ನನಗೆ ಅಷ್ಟು ನಾಲೆಜ್ ಇಲ್ಲ, ನನಗೆ ಜಾಸ್ತಿ ಬೇಕು ಅಂತಂದಾಗ ಅಗೇನ್ ನೀವು ನಿಮ್ಮ
ತುದಿಗೆ ನಿಮ್ಮ ಯಾವುದು ಹೆಡ್ ಪೋರ್ಷನ್ಗೆ ಆ ಕಲರ್ ಯಾವ್ದಿದೆ ಆ ಕಲರ್ ನಾವು ಹಚ್ಕೊಂಡ್ರೆ ಅಲ್ಲಿ ನಮಗೆ ಬೇಕಾದ ನಾಲೆಜ್ ನಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಾವು ಬೆಟರ್ ಪ್ರೆಸೆಂಟೇಶನ್ ಕೊಡಬಹುದು ನಾವು ಅವಾಗ. ಸರಿನಾ? ಆಮೇಲೆ ಇದನ್ನು ಥಾಟ್ ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೇಕು. ಯಾಕೆಂತಂದ್ರೆ ಕೆಲವರು ಹುಡುಗರು ಏನಾಗುತ್ತೆ ಮಿಸ್ಬಿಹೇವಿಯರ್ ಎಲ್ಲ ಇರ್ತಾರೆ, ಹೋಗೋದು ಎಲ್ಲ ಕಲ್ಲು ಹೊಡೆಯೋದು ಅಥವಾ ಯಾವ್ದೋ ಕಾಲು ಹೇಳ್ಕೊಂಡ್ಬರೋದು, ಜಗಳ ಆಡ್ಕೊಂಡ್ಬರೋದು ಎಲ್ಲ ಇರುತ್ತಲ್ಲ, ಅವ್ರನ್ನೆಲ್ಲ ಸರಿ ಮಾಡ್ಬೇಕು ಅಂತಂದ್ರೂ ನಮ್ಮ ಶಿರಸ್ಥಾನಕ್ಕೆ ಆ ಒಂದು ಕಲರ್ ಅಪ್ಲೈ ಮಾಡಿ ಅವರಿಗೆ ನಿಜವಾಗ್ಲೂ ಅವರಿಗೆ ಸರಿ ಆಗ್ತಾ ಹೋಗುತ್ತೆ. ಸರಿನಾ? ಇದರಲ್ಲಿ ಡೌಟ್ ಇದೆಯಾ? ಚಕ್ರದ ಬಣ್ಣಗಳನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಾಯ್ತು. ಆಮೇಲೆ ಶಾವರಲ್ಲಿ ನಮ್ಮ ಚಕ್ರಗಳಿಗೆ ಬೇಕಾದಂತ ಕಲರ್ ನಾವು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಅನ್ನ ಹೇಗೆ ತಗೋಬಹುದು ಅಂತ ಹೇಳ್ಕೊಟ್ಟಾಯ್ತು. ಸ್ಕೆಚ್ ಪೆನ್ ಗಳಿಂದ ನಮ್ಮ ಇಮಿಡಿಯೇಟ್ ಬಾಡಿ ಪೇನ್ ಗಳನ್ನ ಹೇಗೆ ನಾವು ಕಲರ್ ಸಹಾಯಗಳಿಂದ ಹೇಗೆ ರಿಮೂವ್ ಮಾಡ್ಕೋಬಹುದು ಅಂತ ಹೇಳ್ಕೊಟ್ಟಾಯ್ತಲ್ವಾ? ಹಾ, ಮಕ್ಕಳು ಮಕ್ಕಳು ಹೊಟ್ಟೆ ಹೊಟ್ಟೆ ಕೆಟ್ಟಿರುತ್ತೆ. ಹಾ, ಹಸುನ ಅದೇ ಹಸು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನೀವು ಅದು ಹೊಟ್ಟೆ ಭಾಗ ಇದೆಯಲ್ವಾ, ಹೊಟ್ಟೆ ಭಾಗಕ್ಕೆ ನೀವು ರೆಡ್ ಕಲರ್ ಹಚ್ಚಿ. ಕಾಣ್ತಾ ಇದೆ ಅಂದ್ರೆ ಕೈ ಇದು ಈ ಭಾಗಕ್ಕೆ ಇಲ್ಲಿ ಅವ್ರಿಗೆ ಪ್ರೆಸ್ ಮಾಡಿದ್ರಾಯ್ತು ಅಥವಾ ಇಲ್ಲಿ ರೆಡ್ ಕಲರ್ ಹಚ್ಚಿದಾಯ್ತು, ಹೊಟ್ಟೆ ಹಸು ಅಂದ್ಕೊಂಡು ಬರ್ತಾನೆ ಅಲ್ಲಿ. ಒಂದು 50 ಪೈಸೆ ಕಾಯಿನ್ ಬಿಡ್ತಲ್ಲಿ ನೀವು ಅದು ರೆಡ್ ಕಲರ್ ಮಾಡ್ತೀವಿ. ಅವನ ಕೈ ತುಂಬಾ ಚಿಕ್ಕದಿತ್ತು ಅಂತಂದ್ರೆ 25 ಕಾಯಿನ್ ಎಷ್ಟು ಅಗಲ ಇತ್ತು ಅಷ್ಟು ಅಗಲ ಮಾತ್ರ ಮಾಡಿ. ಲೆಫ್ಟ್ ಸರಿನಾ? ಇನ್ನೇನು ಡೌಟ್ ಇದೆಯಾ? ಓಕೆ, ಐ ಗೋ ಟು ನೆಕ್ಸ್ಟ್ ಒನ್. ಈಗ ಇದು ಕಲರ್ ಪೆನ್ಸಿಲ್ ಆಯ್ತು, ಇದೆಲ್ಲ ಆಯ್ತಲ್ವಾ, ಶೋಯರ್ ಆಯ್ತು, ಇದು ರೂಮ್ಗೆ ಲೈಟ್ ಹಾಕೋದ್ರಿಂದ ಹೇಗಾಗುತ್ತೆ ಅಂತಂದ್ರೆ, ಈಗ ಸೂರ್ಯನಿಂದ ಹೇಗೆ ತಗೊಳ್ಳೋದು ಅಂತಂದ್ರೆ, ಈಗ ನಮ್ಗೆ ಡಿಫ್ರೆಂಟ್ ಕಲರ್ಡ್ ಬಾಟಲ್ ಸಿಗುತ್ತಲ್ವಾ. ಡಿಫ್ರೆಂಟ್ ಕಲರ್ ಬಾಟಲ್ ಅಂತಂದ್ರೆ ರೆಡ್ ಇರುತ್ತೆ, ವೈಟ್ ಇರುತ್ತೆ, ಪ್ಲೈನ್ ಇರುತ್ತೆ, ಆ ತರ ಸಿಗ್ತಾ ಇರುತ್ತೆ. ಸೊ ಇಲ್ಲ ಅಂತಂದ್ರೂ ನಾವು ನಮಗೆ ಆ ಕಲರ್ದು ಬಾಟ್ಲುಗಳು ನಾವು ಆರ್ಡರ್ ಮಾಡಿ ಕಳಿಸ್ಬೋದು. ಯಾಕೆಂತಂದ್ರೆ ಈಗ ನಾವು ಎವ್ರಿಥಿಂಗ್ ಇಸ್ ಅವೈಲೇಬಲ್ ಅಲ್ವಾ. ಅದ್ರ ಬದಲು ನೀವು ಪ್ಲೈನ್ ಗ್ಲಾಸ್ ತಗೊಂಡ್ಬಿಟ್ಟು ಪೇಪರ್, ಕಲರ್ ಪೇಪರ್ ಅಂತ ಸಿಗುತ್ತೆ, ಕಲರ್ ಪೇಪರ್ನ ಅದು ಬಾಟ್ಲಿಗೆ ಸುತ್ತಬಿಟ್ಟು ಒಳಗಡೆ ನೀರು ಹಾಕ್ಬಿಟ್ಟು ಮುಕ್ಕಾಲು ಭಾಗಕ್ಕೆ ಅದನ್ನು ಸನ್ನಲ್ಲಿ ಇಟ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಇಟ್ಬಿಟ್ಟು ಅದನ್ನ ನೀರು ಕುಡಿದ್ರೆ ಸಾಕು, ಅದು ನಮ್ಮ ಆ ಒಂದು ಚಕ್ರದಿಂದ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ಹೊರಟೋಗುತ್ತೆ. ಉದಾಹರಣೆಗೆ ಈಗ ಪಾನ್ಪಿಯಾಸ್ಗೆ ಏನು ಹತ್ರ ಅಂತಂದ್ರೆ ಅದು ಸ್ವಾದಿಷ್ಟ ಅಲ್ಲ, ಇದು ಮಣಿಪುರ ಚಕ್ರ ಅಲ್ವಾ. ಮಣಿಪುರ ಚಕ್ರ ಇರೋದೇನು ಯೆಲ್ಲೋ ಕಲರ್. ಯೆಲ್ಲೋ ಕಲರ್ನ ನಾವು ಆ ಬಾಟ್ಲಿಗೆ ಅಥವಾ ಯೆಲ್ಲೋ ಕಲರ್ ಬಾಟ್ಲಿಗೆ, ಇಲ್ಲ ಅಂತಂದ್ರೆ ಪ್ಲೈನ್ ಕಲರ್ ಬಾಟ್ಲಿಗೆ ಯೆಲ್ಲೋ ಕಲರ್ ಸುಟ್ಬಿಟ್ಟು ನೀರು ಮುಕ್ಕಾಲು ಭಾಗ ಹಾಕ್ಬಿಟ್ಟು ಸೂರ್ಯನಲ್ಲಿ ಒಂದು 3 ದಿನ ಅಥವಾ 8 ದಿನ ಇಟ್ಬಿಟ್ಟು ಆಮೇಲೆ ಪ್ರತಿದಿನ ಒಂದು 30 ml 30 ml ತಗೊಂಡ್ಬಂದ್ರೆ ನಮಗೆ ಶುಗರ್ ಕಾಯಿಲೆ ಶುದ್ಧಿಯಿಂದ ಅಂತ ಕಂಟ್ರೋಲ್, ನಮ್ಮ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ನೀವು ಕುಡಿದ ತಕ್ಷಣನೇ ಬೇಕಾದ್ರೆ ಒಂದು 5 ನಿಮಿಷಕ್ಕೆ ನೀವು ಟೆಸ್ಟ್ ಮಾಡ್ಕೊಳ್ಳಿ, ಸುಮಾರು ಒಂದು 50 ಇಂದ 60 ಪಾಯಿಂಟ್ಸ್ ಕಡಿಮೆ ಆಗಿರುತ್ತೆ ಡಯಾಬಿಟಿಸ್ ಇದ್ದವರು. ಸೊ ಇದನ್ನು ಬೇಕಾದ್ರೆ ಯಾರು ಬೇಕಾದ್ರೂ ನೀವು ಟ್ರೈ ಮಾಡಿ, ಅಥವಾ ಇದ್ದವರು ಇದನ್ನ ಕಂಟಿನ್ಯೂಸ್ ತಗೊಳ್ಳಿ. ಸೊ ಒಂದು ಯೆಲ್ಲೋ ಕಲರ್, ಯೆಲ್ಲೋ ಕಲರ್ದು ಕಲರ್ ಪೇಪರ್ ಸಿಗುತ್ತೆ, ಅದನ್ನ ಬಾಟ್ಲಿ ಸುಟ್ಬಿಟ್ಟು ಅದನ್ನ ಸನ್ನಲ್ಲಿ ಇಡ್ಬೇಕು. 8 ಅವರ್ಸ್ ಪರ್ ಡೇ ತರ ಇದ್ರೆ ಬೆಟರ್. ಒಂದ್ ನಿಮಿಷ. ಹಲೋ, ಶುಗರ್ ಅವ್ರಿಗೆ ಯೆಲ್ಲೋ ಕಲರ್ ಸಾಕಾಗುತ್ತೆ.
DP ಇದ್ರೆ ಗ್ರೀನ್ ಕಲರ್ ಪೇಪರ್ ಯೂಸ್ ಮಾಡ್ಕೊಳ್ಳಿ, ಸರಿನಾ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತಂದ್ರೆ ರೆಡ್ ಕಲರ್ದು ಹಾಕ್ಬಿಟ್ಟು ಅದನ್ನ ಬೇಕಾದ್ರೆ ಮಾಡಿ. ರೆಡ್ ಕಲರ್ ಅಂದ್ರೆ ಏನಾಗುತ್ತೆ, ಈಗ ಯಾರಾದ್ರೂ ಸೋಂಬೇರಿಗಳು ಇರ್ತಾರೆ ನೋಡಿ, ಮನೇಲಿ ಕೂತೇ ಇರ್ತಾರೆ, ಅಂತವ್ರಿಗೆಲ್ಲ ನೀವು ರೆಡ್ ಕಲರ್ ವಾಟರ್ನ ಕುಡ್ಸ್ಕೊಂಡ್ ಬಂದ್ರು ಅವ್ರಿಗೆ ಎನರ್ಜಿ. ಹಾ ಕೇಳ್ತಾ ಇದೆಯಾ? ಹಲೋ, ಗ್ಲಾಸ್ ಬೇಕು, ಪ್ಲಾಸ್ಟಿಕ್ ಆಗಲ್ಲ, ಗ್ಲಾಸ್ ಅಲ್ಲೇ ಯೂಸ್ ಮಾಡ್ಕೊಳ್ಳಿ. ಬಾಟಲ್ ಸಿಗುತ್ತಲ್ಲ, ಬಾಟಲ್ ಸಿಗುತ್ತೆ, ಬಾಟಲ್ ತಗೊಂಡ್ಬಿಟ್ಟು ಹಾಫ್ ಲೀಟರ್ದು ಅಥವಾ 1 ಲೀಟರ್ದು ಬಾಟಲ್ ಸಿಗುತ್ತೆ. ಸೊ ಅದ್ರಲ್ಲಿ ಹಾಕ್ಬಿಟ್ಟು ಅದನ್ನ ಪೇಪರ್ ಸುಟ್ಬಿಟ್ಟು ಬೇಕಾದ್ರೆ ಇರ್ಬೋದು. ಇಲ್ಲ ಅಂತಂದ್ರೆ ಅದೇ ಕಲರ್ ಬಾಟಲ್ ಸಿಗುತ್ತೆ ಅಂತಂದ್ರೆ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಅಮೆಜಾನ್ ಅಲ್ಲಿ ಸಿಗುತ್ತೆ, ಅಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು. ಮೇಜರ್ ಆಗಿ ಎಲ್ರ ಮನೇಲಿ ಪ್ರಾಬ್ಲಮ್ ಇರುವಂತಂದ್ರೆ BP ಇರುತ್ತೆ, ಇಲ್ಲ ಶುಗರ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎರಡು ಮೆನ್ಷನ್ ಮಾಡಿದೆ. ಸೊ ಬಾಕಿದು ಬೇಕು ಅಂತಂದ್ರೆ ನೀವು ಯೂಸ್ ಮಾಡ್ಕೋಬಹುದು. ಈಗ ಯಾರಿಗಾದ್ರೂ ಚೆನ್ನಾಗಿ ಆಡ್ಬೇಕು ಅಂತ ಇಂಟೆನ್ಷನ್ ಇತ್ತು ಅಂತಂದ್ರೆ ಅವರು ಬ್ಲೂ ಕಲರ್ ಬಾಟ್ಲಲ್ಲಿ ನೀರಿಟ್ಬಿಟ್ಟು ದಿನ ಕುಟ್ಕೊಂಡ್ಬರ್ಲಿ, ಆಟೋಮೆಟಿಕ್ ಆಗಿ ಅವ್ರ ವಾಯ್ಸ್ ಸೆಟ್ ಆಗ್ತಾ ಹೋಗುತ್ತೆ. ದೇ ಬಿಕಮ್ ಎಕ್ಸೆಲ್ ಇಂದ ಸಂಗೀತಗಾರಿಕೆಯಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು, ಭಾಷಣ ಕಲೆಗಳಲ್ಲಿ ಬೇಕಾದ್ರೆ ಬರ್ಬೋದು, ಪ್ರೆಸೆಂಟೇಷನ್ಗಳಲ್ಲಿ ಅವರು ಇಂಪ್ರೂವ್ಮೆಂಟ್ಸ್ ತೋರಿಸ್ಕೊಂಡು ಬರ್ಬೋದು. ಗಂಟ್ಲಿಗೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲಿ ಯಾವುದೇ ವಿಷಯ ಇರಲಿ, ಕಾಯಿಲೆ ಇರ್ಬೋದು ಅಥವಾ ಬಿಹೇವಿಯರ್ ಇರ್ಬೋದು, ಅಷ್ಟೂ ಹೀಲಪ್ ಆಗುತ್ತೆ. ವೀಕ್ನೆಸ್ ಅಂದ್ರೇನು? ನರ್ವ್ಸ್ ಅಲ್ವಾ? ಹಾ ಕರೆಕ್ಟ್. ನರ್ವ್ಸ್ ಅಂತಂದ್ರೆ ಹಾಗೇನೆ ಹೆಡ್. ನಾನು ಆಗ್ಲೇ ತಲೆನೋವಿಗೆ ಏನ್ ಹೇಳಿದ್ರೆ ಅಲ್ಲಿಗೆ ನೀವು ಬ್ಲಾಕ್ ಕಲರ್ ಹಚ್ಕೊಂಬನ್ನಿ. ಸೊ ನರ್ವ್ಸ್ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಹೌದು, 4-8 ಭಾಗದಲ್ಲಿ ಟಿಪ್ ಆಫ್ ದಿ ಥಂಬ್ ಮೇಲ್ಗಡೆ ಭಾಗ ಇದೆಯಲ್ಲ, ಎಲ್ಲಿಗೆ ಹಚ್ಕೊಂಡ್ರೆ 1 ವಾರ ಟ್ರೈ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಾಡಿ ಪಾರ್ಟ್ಸ್ ಹೌದು ಮೇಡಮ್, ಕೈನಲ್ಲೇ ಇರ್ತಲ್ವಾ, ಬಾಡಿ ಪಾರ್ಟ್ಸ್ಗೆ ಆಯಾ ಪಾರ್ಟ್ಸ್ಗೆ ಬ್ಯಾಕ್ ಪೈನ್ಗೆ ಬ್ಯಾಕ್ ಸೈಡ್ ಆಫ್ ದಿ ಥಂಬ್, ಈಗ ಇಲ್ಲಿಂದ ಕೆಳಗಡೆ ಹೋಗಿ. ಹೌದು, ಸ್ಟ್ರೈಟ್. ಬ್ಯಾಕ್ ಪೈನ್ ನಮ್ಗೆ ಇರೋದು ಒಂದೇ. ಹೌದು, ವಾಟರ್ ಕಲರ್ ಬೆಟರ್. ಯಾ ಹೌದು, 1 ವಾರ ಟ್ರೈ ಮಾಡಿ. ನೈಟ್ ಒಂದು ಸಾಕು ನೋಡಿ, ನಿಮ್ಗೆ ಇಮಿಡಿಯೇಟ್ ಬೇಕು ಅಂತಂದ್ರೆ ಅಥವಾ ಯಾವ್ದಾದ್ರು ಬೇಕು ಅಂತಂದ್ರೆ ಸೊ ಅವಾಗ ನೀವು ಅದನ್ನ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನೀವು ನೈಟ್ ಅಪ್ಲೈ ಮಾಡ್ಕೊಳ್ಳಿ. ಈಗ ನಾನ್ ಟ್ರೀಟ್ಮೆಂಟ್ ಕೊಟ್ಟಾಗೆಲ್ಲ ಅವರು 2 ಸಿಟ್ಟಿಂಗ್ 3 ಸಿಟ್ಟಿಂಗ್ ಅಲ್ಲೆಲ್ಲ ಅದೇ ಹೀಲ್ಡ್ ಆಗ್ತದೆ. ನೀವು ಕಲರ್ ಅಪ್ಲೈ ಮಾಡ್ಕೊಳ್ಳುವಾಗ ಏನಂತಂದ್ರೆ, ನಾನು ಈ ಪ್ರಾಬ್ಲಮ್ ಇದೆ, ನಾನು ಇದಕ್ಕೆ ಹಚ್ಕೋತಾ ಇದ್ದೀನಿ ಅಂತ ಅನ್ಕೊಂಡು ಹಚ್ಕೊಡಿ. ಯಾಕೆಂದ್ರೆ ನಿಮ್ಮ ಥಾಟ್ ಸಹಿತ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೈನಲ್ ಕಾರ್ಡ್ ಓಕೆ 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 ಅದಕ್ಕೆ ಓಕೆ. ನೀವು ಇದಕ್ಕೆ ಅಗೇನ್ ನಿಮ್ಮ ಇದು ಪಾಯಿಂಟ್ ಇದೆಯಲ್ಲ, ಕಂಬದು ಮೇಲ್ಗಡೆ ಇದೆಯಲ್ವಾ, ಅಲ್ಲಿಗೆ ಹಚ್ಕೊಳ್ಳಿ. ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಹೊರಟೋಯ್ತು ಅಂತಂದ್ರೆ ನಿಮ್ಗೆ ಇನ್ಯಾವ ಪ್ರಾಬ್ಲಮ್ ಇರಲ್ಲ. ಹೌದು. ಆಮೇಲೆ ಸ್ಟ್ರೆಸ್ ಇನ್ನ ಕಡಿಮೆ ಆಗ್ಬೇಕು ಅಂದ್ರೆ ನೀವು ಇದು ಯಾವುದು ಇಂಡಿಗೋ ಕಲರ್ದು ವಾಟರ್ ಕಲರ್ ಇಟ್ಬಿಟ್ಟು ಡೈಲಿ ಕುಡ್ಕೊಂಡ್ ಬನ್ನಿ. ಡೈಲಿ ನಿಮ್ ಸ್ಟ್ರೆಸ್ ಕ್ರಿಯೇಟ್ ಆಗಲ್ಲ. ಹಾ, ಸನ್ಲೈಟ್ ಇದು ಈಸಿ ಮೆಥಡ್ಗಳು ನಾನು ಹೇಳಿರೋದು. ಕಲರ್ ಥೆರಪಿ ಅಂತ ಹೋದ್ರೆ ಒಂದು ಸುಮಾರು 8-10 ತರ ಇದೆ. ನಾನು ಇದನ್ನ ನಿಮಗೆ ಒಂದು 3 ತರ 4 ತರ ಹೇಳಿದ್ದೀನಿ ಈಗ. ಸೊ ಇದನ್ನೇ ಫಾಲೋ ಮಾಡ್ಕೊಂಡು ಸಾಕಾಗುತ್ತೆ. ಸರಿನಾ?
ಹೇಳಿ ಮೇಡಮ್. ಹೌದು, ಗ್ರೀನ್ ಕಲರ್. ಹೌದು ಮೇಡಮ್, 8 ಅವರ್ಸ್ ಬೇಕು ಪರ್ ಡೇ. 8 ಅವರ್ಸ್ ತರ ಮಿನಿಮಮ್ 3 ಡೇಸ್ ಇಡಬೇಕು. 3 ಡೇಸ್ ಇಂದ ಅಥವಾ 8 ಏನ್ ಮೇಡಮ್? ಹೌದು, ದಿನಕ್ಕೆ 8 ಅವರ್ಸ್ ತರ 3 ದಿನ ಇಡಿ. ಅರ್ಥ ಆಗ್ಲಿಲ್ಲ. ಅದನ್ನ ಹೇಳ್ತಿದ್ದೀನಿ. ದಿನಕ್ಕೆ 8 ಅವರ್ ತರ ನೀವು 3 ದಿನ ಇಟ್ರೆ 30 ml ಕುಡಿಬೇಕು ಬೆಳಗ್ಗೆ ಸಾಯಂಕಾಲ. ನೀವು 8 ಡೇಸ್ ಇಟ್ರೆ 20 ml ಕುಡ್ಕೊಂಡ್ರೆ ಆಯ್ತು. ಅರ್ಧ ಲೀಟರ್ ಬಾಟಲ್ ತಗೊಂಡ್ರೆ, ಹೌದು ಮೇಡಮ್, ನೀವು ಅರ್ಧ ಬಾಟಲ್ ವಾಟರ್ ನೀವು ಎನರ್ಜೈಸ್ ಮಾಡ್ಕೊಂಡ್ರೆ ಅದನ್ನ ಇನ್ನೊಂದು ಬಾಟ್ಲಿಗೆ ನೀವು ಪ್ಲೈನ್ ಗ್ಲಾಸ್ ವಾಟರ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಇದು ಮುಗಿಯೋದ್ರೊಳಗಡೆ ಅದು ಚಾರ್ಜ್ ಆಗಿರುತ್ತೆ. ಅರ್ಥ ಆಯ್ತಾ? 2 ಬಾಟಲ್ ತಗೊಂಡು 1 ಬಾಟ್ಲಿಗೆ ನೀವು ಕಲರ್ ಪೇಪರ್ ಸುಟ್ಬಿಟ್ಟು ಅದನ್ನ ಸಣ್ಣಗಿಡಿ. ಆಯ್ತಾ? ಅದು 3 ದಿನಕ್ಕೆ ಮುಗಿದೋಗುತ್ತಲ್ವಾ, ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತೆ ಹೊಸ ಫ್ರೆಶ್ ವಾಟರ್ನ ತುಂಬಿಟ್ಟು ಅದನ್ನ ಮತ್ತೆ ಇಟ್ರೆ ಅದು ಚಾರ್ಜ್ ಆಗ್ತಾ ಇರುತ್ತೆ. ನೀವು ಇಲ್ಲಿ ಕೆಳಗಡೆ ಸ್ಟೋರ್ ಮಾಡ್ಕೊಂಡಿರೋದನ್ನ ಇದನ್ನ ನೀವು ತಗೋತಾ ಇರ್ಬೋದು. 30 ml ತರ. ಇದು ಖಾಲಿ ಆಗೋದ್ರೊಳಗಡೆಗೆ ಅದು ರೆಡಿ ಆಗಿರುತ್ತೆ ಅಲ್ವಾ? ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಈಗ ಅರ್ಧ ಬಾಟ್ಲು ಆಗಿರುತ್ತೆ, ನಾನು ಸ್ವಲ್ಪ ನೀರು ತುಂಬಿಸಿ ಇಡ್ಬೋದಾ ಅಂತೀರಿ. ಇಲ್ಲ, ಇಡೋ ಆಗಿಲ್ಲ. ಆ ಪೂರ್ತಿ ಕ್ಲೀನ್ ಪೂರ್ತಿ ತೆಗೆದ್ಬಿಟ್ಟು ಮತ್ತೆ ಫ್ರೆಶ್ ವಾಟರ್ನ ನಾವು ಇಡ್ಬೇಕಾಗತ್ತೆ ಪ್ರತಿ ಸರ್ತಿ ನಾವು ಸಣ್ಣಿಗೆ ಇಡ್ಬೇಕಾದ್ರೆ. ಸರಿನಾ? ಈ ತರ ಎನರ್ಜೈಸ್ ಏನ್ ಹೇಳಿ? ಅದನ್ನ ಎಕ್ಸಲೆಂಟ್ ಅದ. ಅದನ್ನ ಎಕ್ಸಲೆಂಟ್ ಅಂದೆ. ಆಲ್ ಕಲರ್ ಸಿಗುತ್ತೆ ನಿಮ್ಗೆ ಅಲ್ಲಿ. ಬಾವಿ ನೀರು. ಹೌದು ಹೌದು, ತಗೋಬಹುದು, ನೋ ಪ್ರಾಬ್ಲಮ್. ಹೌದೌದು. ಬೆಳಗ್ಗೆ ಹೊತ್ತು ನೀವು ಎನಿ ಟೈಮ್ ಕುಡ್ಕೊಳ್ಳಿ. ಯಾವ ಟೈಮ್ ಊಟ ತಗೊಳ್ಬಹುದು. ಟಿಫನ್ ಆದ್ಮೇಲೆ ತಗೋಬಹುದು, ಅಥವಾ ಟಿಫನ್ ಮುಂಚೆ ತಗೊಳ್ಳಿ, ಊಟಕ್ಕೆ ಮುಂಚೆ ತಗೊಳ್ಳಿ, ಅಥವಾ ಊಟ ಆದ್ಮೇಲೆ ಬೇಕಾದ್ರೆ ತಗೊಳ್ಳಿ. ನಾರ್ಮಲ್ ಏನಾಗುತ್ತೆ ಅಂದ್ರೆ, ಬೆಳಗ್ಗೆ ಟಿಫನ್ ಆದ್ಮೇಲೆ ನಮ್ಮ ಡೈಲಿ ಡ್ಯೂಟಿ ಹೊರಟೋಗ್ತೀವಿ. ಆಮೇಲೆ ರಾತ್ರಿ ಊಟ ಆದ್ಮೇಲೆ ನಮ್ಮ ದೇಹಕ್ಕೆ ರೆಸ್ಟ್ ಕೊಡ್ತೀವಲ್ವಾ, ಸೊ ಆ ಟೈಮಲ್ಲೇ ತಗೊಂಡ್ರೆ ವಾಸಿ. ಸೊ ದಟ್ ನಿಮ್ಗೆ ರಾತ್ರಿ ಫುಲ್ ನಿದ್ದೆ ಬರುತ್ತೆ, ಆಮೇಲೆ ಡೇ ಫುಲ್ ನೀವು ಎನರ್ಜೆಟಿಕ್ ಆಗಿರ್ತಾರೆ. ಅದು ಹಾಗೆ ಡಿಪೆಂಡ್ಸ್ ಆನ್ ಯುವರ್ ನೀಡ್. ನನಗೆ ಇಲ್ಲ, ನನಗೆ ಮಧ್ಯಾಹ್ನ ಯಾಕೋ ಸುಸ್ತಾಗ್ತಿದೆ ಅಂತಂದ್ರೆ ತಗೊಳ್ಳಿ, ನೋ ಪ್ರಾಬ್ಲಮ್. ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಸರಿನಾ? ಈಗ ಇದು ಬಾಟಲ್ ಎನರ್ಜೈಸ್ ಮಾಡಿ, ವಾಟರ್ ಎನರ್ಜೈಸ್ ಮಾಡಿ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊತಾಯ್ತಾ? ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಬಾಟಲ್ಗೆ ಕಲರ್ ಪೇಪರ್ ಸುಟ್ಬಿಟ್ಟು ಅಥವಾ ಅದೇ ಕಲರ್ ಬಾಟಲ್ ತಗೊಂಡು ಮುಕ್ಕಾಲ್ ಭಾಗ ಮಾತ್ರ ನೀರು ಹಾಕ್ಬೇಕು, ಫುಲ್ ಹಾಕ್ಬಾರ್ದು. ಅದನ್ನ ಸಣ್ಣಲ್ಲಿ ಮಿನಿಮಮ್ 3 ಡೇಸ್ ಇಡಬೇಕು, ಮ್ಯಾಕ್ಸಿಮಮ್ 8 ಡೇಸ್ ಇಡಿ. ಅಥವಾ 8 ಡೇಸ್ ಇಂದ ಜಾಸ್ತಿ ಇಟ್ಟರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆ ತರ ಎನರ್ಜೈಸ್ ಆಗಿದ್ದ ನೀರನ್ನು ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ತಗೊಳ್ತಾ ಬಂದ್ರೆ ಆ ಒಂದು ಚಕ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ಆರ್ಗನ್ಗಳು ದೇ ಕಮ್ ಇಂಟು, ಅವ್ರಿಗೆ ರಿಕವರಿ ಆಗ್ತಾ ಹೋಗುತ್ತೆ ಅಷ್ಟು ಆರ್ಗನ್ಗಳಿಗೆ. ಸರಿನಾ? ಇದೆಲ್ಲ ಇನ್ನೇನಾದ್ರು ಡೌಟ್ ಇದೆಯಾ? ಆಮೇಲೆ ಪ್ರತಿ ಸರಿ ನೀವು ಚಾರ್ಜ್ ಮಾಡುವಾಗ ಆ ಬಾಟಲ್ ಅನ್ನ ಫ್ರೆಶ್ ವಾಟರ್ ತಗೋಬೇಕು. ಹಳೆ ವಾಟರ್ ಇದೆ ಅದಕ್ಕೆ ಮಿಕ್ಸ್ ಮಾಡ್ತಿರೋದು ಬೇಡ, ಮಾಡಬೇಡಿ ಆ ತರ. ಆಮೇಲೆ ಒಂದ್ಸರಿ ತರ ಚಾರ್ಜ್ ಮಾಡಿದ ನೀರು 15 ಡೇಸ್ ವರ್ಗು ಅದು ಆ ಎನರ್ಜಿ ಅದ್ರಲ್ಲಿ ಇದ್ದೇ ಇರುತ್ತೆ. 15 ದಿನದವರೆಗೂ ಬೇಕಾದ್ರೆ ತಗೋಬಹುದು ನೀವು. ಹಾ, ಬಾಟಲ್ ಇದ್ರೆ ಬಿಟ್ರು, ಅಥವಾ ನೀವು ಈಗ ವಾಟರ್ ಜಗ್ ಇದ್ರೆ ಅದ್ರಲ್ಲಿ ಇಟ್ಕೊಳ್ಳಿ. ಜಗ್ ಅಂತಂದ್ರೆ
ಹೌದು, ಮಾಡ್ಕೋಬಹುದು. ಯಾಕಂದ್ರೆ ಈಗ ಜಾರಲ್ಲಿ ಇಟ್ರೆ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರು ಬಂದ್ಬಿಟ್ಟು ಗೊತ್ತಿಲ್ಲದೇನೆ ಅದು ಬೇರೆದಕ್ಕೆ ಮಿಕ್ಸ್ ಮಾಡ್ಬೋದು ಅಂತ ಅಷ್ಟೇನೆ. ಬಾಟ್ಲಲ್ಲಿ ಇಟ್ರೆ ಏನಾಗುತ್ತೋ ಇದೇನೋ ಬಾಟ್ಲ್ ಬೇರೆ ಅಂತ ಅನ್ಕೊಂಡು ಸುಮ್ಮನಾಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು, ಬಟ್ ಅವಾಯ್ಡ್ ಪ್ಲಾಸ್ಟಿಕ್ ಅಲ್ಲಿ ಇಡಬೇಡಿ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಡಬೇಡಿ, ಸ್ಟೀಲ್ ಪಾತ್ರೆಯಲ್ಲಿ ಇಡಿ, ಅಥವಾ ಸ್ಟೀಲ್ ಜಗ್ ಬರುತ್ತಲ್ಲ ಅದನ್ನ ಮುಚ್ಚಿ ಇಡಬೇಕಾದ್ರೆ, ಅಥವಾ ಸ್ಟೀಲ್ ವಾಟರ್ ಬಾಟಲ್ ಸಿಗುತ್ತಲ್ಲ ಅದನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸರಿನಾ? ಇದರ ಇನ್ನೇನು ಡೌಟ್ ಇದ್ರೆ ಕೇಳಿ. ಓಕೆ, ನೆಕ್ಸ್ಟ್ ಹೋಗೋಣ. ಕೆಲವು ಸತಿ ಏನಾಗುತ್ತೆ, ಪಕ್ಕದ ಮನೆಯವ್ರಿಗೆ ಕೊರೋನಾ ಬಂತಂತೆ ಅಂತ ಇವ್ರು ಟೆನ್ಷನ್ ಆಗ್ಬಿಡ್ತಾರ ಅಲ್ವಾ. ಕೆಲವ್ರಿಗೆಲ್ಲ ಏನಾಗುತ್ತೆ ಒಂಥರ ಏದುಸಿರು ಬರೋದು ಅದೆಲ್ಲ ಆಗ್ತಾ ಹೋಗುತ್ತೆ. ಸೊ ಅದೇನಾಗುತ್ತೆ, ಟೆನ್ಷನ್ ಅಂತ ಹೇಳ್ತಾರೆ. ಆ ಟೆನ್ಷನ್ ಅನ್ನ ಇಮಿಡಿಯೇಟ್ ನಾವು ರಿಲೀಫ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಒಂದು ರೆಮಿಡಿ ಇದೆ. ಏನಂತಂದ್ರೆ ಖಾಲಿ ಬಾಟ್ಲು ಪ್ಲೈನ್ ಬಾಟ್ಲು ತಗೊಂಡು ಅದು ಸನ್ನಲ್ಲಿ 1 hour ಇಟ್ಬಿಟ್ಟು ಅದು ಮುಚ್ಚಳು ತೆಗೆದ ತಕ್ಷಣನೇ ಅದ್ರ ಗಾಳಿ ನೀವು ತಗೊಂಡ್ರೆ ಅವರಲ್ಲಿರೋ ಟೆನ್ಷನ್ ಹೊರಟೋಗುತ್ತೆ. ಯಾವ್ದೋ ಒಂದು ಕಾರಣಕ್ಕೆ ಟೆನ್ಷನ್ ಕ್ರಿಯೇಟ್ ಮಾಡ್ಕೊಂಡ್ರು ಅಂತಂದ್ರೆ ಆ ಟೆನ್ಷನ್ ಅನ್ನ ನಾವು ಇಮಿಡಿಯೇಟ್ ಆಗಿ ನಾವು ರಿಡ್ಯೂಸ್ ಮಾಡ್ಕೋಬಹುದು. ಯಾಕೆಂತಂದ್ರೆ ನಾವು ಹಾಸ್ಪಿಟಲ್ ಕೈಂಡ್ ಆಫ್ ಸ್ಟೀಮ್, ಹಾಗೆ ಗ್ಲಾಸ್ ಒಳಗಡೆ ಏನ್ ಗಾಳಿ ಇರುತ್ತೆ ಅದನ್ನ ತಗೊಂಡ್ರೆ ಅದನ್ನ ಗಾಳಿ ಕುಡಿದ್ರಾಯ್ತು ಅಷ್ಟೇ, ಇನ್ನೇನಿಲ್ಲ. ಇರಲ್ಲ, ಅಷ್ಟೊಳಗೆ ತಗೋಬೇಕು ನೀವು, ಅಷ್ಟೇ ಸಾಕೋದಕ್ಕೆ. ಏನಾಗುತ್ತೆ, ಹೌದೌದು, ಸೂರ್ಯನ ಎನರ್ಜಿ ಅಷ್ಟು ಇರ್ತದಲ್ಲಿ. 1 hour ಖಾಲಿ ಬಾಟ್ಲಿ ಇಟ್ಟ ತಕ್ಷಣ ಮುಚ್ಚಿಬಿಟ್ಟು ಇರ್ತದೆ ನಾವು, ಅದಕ್ಕೆ ಎಷ್ಟು ತುಂಬಿಕೊಳ್ಳುತ್ತೆ ಅಂದ್ರೆ, ಏಕೆಂದ್ರೆ ಆಲ್ 7 ಕಲರ್ಸ್ ಆದ್ರೆ ನಿಮ್ಮ 7 ಚಕ್ರಗಳು ಒಟ್ಟಿಗೆ ಹೀಲಪ್ ಆಗ್ಬಿಡುತ್ತೆ ಅದರಲ್ಲಿ. ಹಾಗೆ ಇದು ಪ್ಲೈನ್ ಗ್ಲಾಸ್ ಬೇಕಾಗತ್ತೆ. ಈಗ ಗ್ಲಾಸ್ ಬೇಕು, ಯಾಕಂದ್ರೆ ಈಗ ಉಪ್ಪಿನಕಾಯಿ ಇರುತ್ತಲ್ವಾ, ಉಪ್ಪಿನಕಾಯಿ ಬಾಟಲ್ ಸಿಗುತ್ತಲ್ವಾ, ಅದನ್ನೇ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಏನ್ ಹೇಳಿ? ಗಾಜಿಂದ ಗಾಜು ಗ್ಲಾಸ್. ಪಿಂಗಾಣಿ ಆಗಲ್ಲ, ಪಿಂಗಾಣಿನಲ್ಲಿ ನಿಮ್ಗೆ ಸೂರ್ಯನ ಬೆಳಕು ಒಳಗೆ ಹೋಗೋದೇ ಇಲ್ಲಲ್ಲ. ಇಲ್ಲ ಹಂಗಾಗಲ್ಲ. ಹೌದು, ಕ್ಲೋಸ್ ಮಾಡಿ ಇಡ್ಬೇಕು. ಯಾಕೆಂತಂದ್ರೆ ಮತ್ತದು ಒಳಗೆ ಹೋಗಿದ್ ಮತ್ತೆ ಹೊರಗೆ ಹೊರಟೋಗುತ್ತಲ್ವಾ ಗಾಳಿಗೆ. ಕರೆಕ್ಟ್. ಅವಾಗ ಗ್ಲಾಸ್ ಇಟ್ಟಾಗ ನಾವು ಮುಚ್ಚಿಡ್ಬೇಕಾಗತ್ತೆ. ಅದು 1 hour ಅಲ್ಲಿ ಮತ್ತೆ ತೆಗೆದ ತಕ್ಷಣ ಎಷ್ಟಾಗುತ್ತೋ ಅಷ್ಟು ತಗೊಳ್ಳಿ. 2 ಬೆತ್ತ ಆಗ್ಬೋದು, 3 ಬೆತ್ತ ಆಗ್ಬೋದು, 4 ಬೆತ್ತ ಆಗ್ಬೋದು. ಅಥವಾ ಒಂದು ಟವಲ್ ಕವುಚ್ಕೊಂಡು ಹಾಕೊಂಡು ಅವಾಗ ಬೇಕಾದ್ರೂ ಒಂದು 4-5 ಬೆತ್ತ ತಗೋಬೇಕಾದ್ರೆ ಅದೇ ತರ ಆ ತರ ಬೇಕಾದ್ರೆ ಮಾಡ್ಬೋದು. ಏನಕ್ಕೆ ಇದನ್ನ ಏನ್ ಹೇಳ್ತೀನಿ ಅಂತಂದ್ರೆ, ಕೆಲವು ಸರ್ತಿ ಎಕ್ಸೈಟ್ ಆಗ್ಬಿಡ್ತಾರಲ್ವ ಸರ್ತಿ ಏನೋ, ನನಗೆ ಹಾರ್ಟ್ ಫೇಲ್ ಆಗ್ತಾ ಇದೆ, ನೋವಾಗ್ತಾ ಇದೆ ಅಂತಂದ್ರೆ ಏನಾಗುತ್ತೆ, ಹಾರ್ಟ್ ಸೆಲ್ ಎಲ್ಲ ಹೊರಟೋಗಿರುತ್ತೆ. ಈಗ ಇಮಿಡಿಯೇಟ್ ನಾವು ಹಾಸ್ಪಿಟ್ಲ್ ದೂರ ಇರುತ್ತೆ, ಹೋಗಕ್ಕಾಗಲ್ಲ ಅಂತಂದಾಗ ಏನಾಗುತ್ತೆ, ಇವೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಆ ತರ ಆದಾಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಹಾಗೆ ಹೇಗೆ ಅಂತಂದಾಗ್ಲೂ ನೀವು ಹೆಬ್ಬೆಟ್ ಟಿಪ್ಪಿಗೆ ಬ್ಲಾಕ್ ಕಲರು, ಆಮೇಲೆ ಇದು 7 ಚಕ್ರಗಳಿರುತ್ತಲ್ಲ, ಯಾವ ಚಕ್ರಕ್ಕೆ ಬೇಕು ಆ ಚಕ್ರದ ಕಲರ್ ಅಪ್ಲೈ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಅವರು ಕಂಟ್ರೋಲಿಗೆ ಬರ್ತಾರೆ. ಸರಿನಾ? ಇನ್ನೇನು ಡೌಟ್ ಇದೆಯಾ? ಹೇಳಿ ಮೇಡಮ್. ಹೊಟ್ಟೆ ಈ ಭಾಗಕ್ಕೆ ನೀವು ಬ್ಲಾಕ್ ಕಲರ್ ಹಚ್ಚಿ ಕಾಣ್ತಾ ಇದ್ದೀಲ್ವಾ? ಈ ಭಾಗಕ್ಕೆ ಒಂದು 50 ಪೈಸೆ ಅಷ್ಟು ಅಗಲಕ್ಕೆ ಬ್ಲಾಕ್ ಕಲರ್ ಹಚ್ಚಿ ಸುಮಾರು 1 ವಾರದಲ್ಲಿ ನಿಮ್ಗೆ ಬೇಕಾಗುತ್ತೆ. ಸರಿನಾ?
ಅದೇನೆ ಇದೆಲ್ಲ ಇದ್ರದ್ದೇನೆ ಸೈಡ್ ಎಫೆಕ್ಟ್ಸ್, ಗ್ಯಾಸ್ಟ್ರಿಕ್ ಸೈಡ್ ಎಫೆಕ್ಟ್ಸ್ ಇದೆ. ಸರಿನಾ? ಎರಡು ಒಂದೇನೆ. ಗ್ಯಾಸ್ ಅನ್ನೋದು ಆಡು ಭಾಷೆ, ಗ್ಯಾಸ್ಟ್ರಿಕ್ ಅನ್ನೋದು ಮೆಡಿಕಲ್ ಭಾಷೆ ಅಷ್ಟೇ. ಹೇಳಿ ಮೇಡಮ್. ಹೊಟ್ಟೆಗೆ ಬ್ಲಾಕ್ ಕಲರ್. ನೀವು ಹೇಳಿ ಕರೆಕ್ಟ್. ಈಗ ಚಿಕ್ಕ ಮಕ್ಕಳು ಸ್ವೀಟ್ಸ್ ಜಾಸ್ತಿ ತಿಂದಾಗ ಏನಾಗುತ್ತೆ, ರಾತ್ರಿ ಹೊಟ್ಟೆ ನೋವು ಮಲ್ಕೋತಾರೆ ಅಲ್ವಾ? ಸೊ ಅವ್ರಿಗೆ ಬ್ಲಾಕ್ ಈ ಭಾಗದಲ್ಲಿ ಹಚ್ಚಿ ಹೊರಟೋಗುತ್ತೆ. ಒಂದ್ಸಲ ಹಚ್ಬಿಡಿ, ಅದು ಬೆಳಗ್ಗೆವರೆಗೆ ಇರುತ್ತೆ, ಅಷ್ಟರಲ್ಲೆಲ್ಲ ಹೀಲಪ್ ಆಗಿಬಿಟ್ಟಿರ್ತಾರೆ. ನೀವು ಹಚ್ಚಿದ ತಕ್ಷಣ ಒಂದು 2 ಅಥವಾ ಒಂದು ನಿಮಿಷದೊಳಗಡೆ ಅವ್ರು ಮಲ್ಕೋತಾರೆ. ಏನು ಯೋಚನೆ ವಿತಿನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಇದು ಹೀಲಪ್ ಆಗ್ತಾ ಹೋಗುತ್ತೆ, ಆ ಪೈನ್ ಹೊರಟೋಗುತ್ತೆ. ನನ್ ಕೈ ಕಾಣ್ತಾ ಇದೆಯಾ? ಈ ಹೆಬ್ಬೆರಳಿನ ಕೊನೆ ಮತ್ತೆ ಇದು ಲಿಟಲ್ ಫಿಂಗರ್ ಕೊನೆ ಮಧ್ಯ ಜಾಗ ಇದೆಯಲ್ವಾ? ಬ್ಲಾಕ್ ಅಲ್ಲೂ ಎತ್ಕೊತೀವಿ. ಅದೇ ಅದಕ್ಕಾಗತ್ತೆ ಮೇಡಮ್. ನೀವು ಪೀರಿಯಡ್ಸ್ ಎಲ್ಲ ಆಗಾದ್ರೆ ನೀವು ಇಲ್ಲಿಗೆ ಹಚ್ಕೋಬೇಕಾಗತ್ತೆ, ಸೆಂಟ್ರಿಗೆ. ಹೌದು. ಎಡಗೆ ಒಂದು ಸಾಕು. ನಿಮಗೆ ತೀರಾ ಇಂಟಾಲರಬಲ್ ಅಂತಂದ್ರೆ ರೈಟ್ ಹ್ಯಾಂಡ್ಗೂ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಈವನ್ ಪಾದಗಳಿಗೂ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ಸರಿನಾ? ಕೆಲವರಲ್ಲಿ ಏನಾಗುತ್ತೆ, ತುಂಬಾ ಸೆನ್ಸಿಟಿವ್ ಇರ್ತಾರೆ, ಏನೋ ಇದು ಕಲರ್ ಹಚ್ಕೊಂಡ್ಬಂದಿಲ್ಲ ಕೇಳ್ತಾರೆ. ಏನಾದ್ರೆ ನೀವು ಬರೀ ಕಾಲಿಗೆ ಹಚ್ಕೊಳಿ, ಯಾಕೆಂದ್ರೆ ಕಾಲು ಯಾರು ನೋಡೋಲ್ಲ, ಚಪ್ಪಲಿ ಒಳಗಡೆ ಶೂ ಒಳಗಡೆ ಎಲ್ಲ ಹಚ್ಕೊಂಡು ಹೋಗಿರುತ್ತೆ. ಸೊ ಅಲ್ಲಿ ನಿಮ್ಗೆ ಹೀಲಿಂಗ್ ಆಗ್ತಾ ಇರ್ತದೆ, ನಿಮ್ಮ ಕೈಗಳು ಶುದ್ಧವಾಗಿರುತ್ತೆ. ಸರಿನಾ? ಫೈನ್. ನೀವು ಇದಕ್ಕೆ ಹಚ್ಕೊಳ್ಳಿ, ಫುಲ್ ಹಚ್ಕೊಳ್ಳಿ ಟಿಪ್ಪಿಗೆ, ಅದೆಲ್ಲ ಹೀಲಪ್ ಆಗುತ್ತೆ. ಫುಲ್ ಹಾಫ್ ಎಡೇಕು, ಫುಲ್ ಎಡೇಕು ಎಲ್ಲದಕ್ಕೂ ಬರುತ್ತೆ. ಲಾಸ್ಟ್ ಟಿಪ್ ಏನಪ್ಪಾ ಅಂದ್ರೆ, ನಿಮಗೆ ತುಂಬಾ ಮೈಕೈ ನೋವೆಲ್ಲ ಜಾಸ್ತಿ ಆಗಿದೆ, 1-2 ದಿನ ಆಯ್ತು ಸಫರ್ ಪಡ್ತಾನೆ ಇದ್ದೀರಿ, ಮಾತ್ರೆ ತಗೊಂಡೆ ಹೋಗ್ಲಿಲ್ಲ ಅಂತಂದ್ರೆ, ಅವಾಗಲೂ ನೀವು ನಿಮ್ಮ ಬೆರಳುಗಳಲ್ಲಿ ಏನೇನು ಜಾಯಿಂಟ್ಸ್ ಇದೆ ಆ ಸುತ್ತಲೂ ನೀವು ಬ್ಲಾಕ್ ಕಲರ್ ಹಚ್ಕೊಂಡ್ಬಿಟ್ಟು ಮಲ್ಕೊಳ್ಳಿ. ಸೊ ನಿಮಗೆ ವಿತಿನ್ ಬೆಳಗ್ಗೆ ಎದ್ದೇಳೋದ್ರೊಳಗೆ ನಿಮ್ಮೆಲ್ಲ ಬಾಡಿ ಪೇನ್ಸ್ ಎಲ್ಲ ಹೊರಟೋಗಿರುತ್ತೆ. ಈ ಜಾಯಿಂಟ್ಸ್ ಗಳಿಗೆ ಸುತ್ತಲೂ ನೀವು ಬ್ಲಾಕ್ ಪೇಂಟ್ ಹಚ್ಕೊಂಡು, ಬ್ಲಾಕ್ ಕಲರ್. ಸರಿನಾ? ಕ್ಲಿಯರ್ ಅಲ್ವಾ? ಇನ್ನೂ ಒಂದಿದೆ, ನಾರ್ಮಲ್ ಆಗಿ ಏನಾಗುತ್ತೆ, ಗಾಯ ಆಗ್ತಾ ಇರುತ್ತೆ ಅಲ್ವಾ? ಗಾಯ ಆದಾಗ ಬ್ಲೀಡಿಂಗ್ ಆಗುತ್ತೆ. ಹೇಗೆ ಸ್ಟಾಪ್ ಮಾಡೋದು ಅಂದ್ರೆ, ಈಗ ಸಪೋಸ್ ಈಗ ಇಲ್ಲೇನಾದ್ರು ಗಾಯ ಆಯ್ತು ಅಂತ ಇಟ್ಕೊಳ್ಳಿ. ಈಗ ಇಲ್ಲೇನೋ ಆಯ್ತು ಅಂತಂದ್ರೆ ಗಾಯ ಆದ ಸುತ್ತಲೂ ನಾವು ಬ್ಲಾಕ್ ಅಲ್ಲಿ ಹಚ್ಕೊಳ್ಳಿ. ಆ ಗಾಯ ಮತ್ತೆ ಬೇಗನೆ ಗುಣ ಆಗುತ್ತೆ, ಅನ್ನು ಮತ್ತು ಇನ್ಕ್ರೀಸ್ ಆಗೋದು ಇಲ್ಲ. ಏನಾಗುತ್ತೆ ಅಂದ್ರೆ, ಕೆಲವು ಸತಿ ನೀರು ಬಿದ್ದ್ಬಿಟ್ಟು ಇನ್ಫೆಕ್ಷನ್ ಆಗಿ ಪಸ್ ಏನೇನೋ ಆಗುತ್ತಲ್ಲ, ಅದೇನೂ ಆಗೋದಿಲ್ಲ. ಬ್ಲಾಕ್ ಕಲರ್ನ ಆ ಗಾಯದ ಸುತ್ತಲೂ ನಾವು ಹಚ್ಬೇಕು. ಯಾವ್ದ್ರಲ್ಲಿ? ಪ್ಯಾಚಸ್ಗೂ ನಾವು ಯೂಸ್ ಮಾಡ್ಕೋಬೇಕು. ಹೌದು, ಫ್ಯಾಟ್ಗ ಅದು ಅಲರ್ಜಿಗೆ ಗುಳ್ಳೆ ಆಯ್ತು. ಕರೆಕ್ಟ್. ಫ್ಯಾಟ್ ಆದಾಗ ಗುಳ್ಳೆಗಳು ಬರೋದು ನನಗೆ ಗೊತ್ತಿಲ್ಲ. ನೀವು ಅಲ್ಲಿ ಗುಳ್ಳೆ ಆಯ್ತು ಅಂತಂದ್ರೆ ಆ ಗುಳ್ಳೆ ಸುತ್ತಲೂ ನೀವು ಬ್ಲಾಕ್ ಕಲರ್ ಹಚ್ಚಿ ನಿಮಗೆ ಏಟ ಹೊರಟೋಗುತ್ತೆ. 1 or 2 days ಹಚ್ಚಿ ನೀವು ಅದು ಮಾಯ ಆಗುತ್ತೆ. ಸರಿನಾ?
ಹರ್ಪಿಸ್ ಗೊತ್ತಲ್ವಾ? ಹರ್ಪಿಸ್ ಅಂತ ಗೊತ್ತಲ್ವಾ? ನಾಗಸುತ್ತು ಅಂತ ಹೇಳ್ತಾರಲ್ವಾ? ಚರ್ಮದ ಕಾಯಿಲೆ ಒಂದು ಹರ್ಪಿಸ್ ಅಂದ್ಬಿಟ್ಟು ಅದು ಸ್ವಂತದಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು ಒಂದು ರೌಂಡ್ ಬರೋದೊಳಗಡೆ ಮನುಷ್ಯ ಸತ್ತೋಗ್ತಾನೆ ಅಂತೆಲ್ಲ ಹೇಳ್ತಾರಲ್ವಾ? ಹೇಳಿದಿರ ಅದನ್ನ? ಸೊ ಆ ಹರ್ಪಿಸ್ಗೂ ಸಹಿತ ನಾವು ಅದು ಎಲ್ಲೆಲ್ಲಿ ಹೋಗಿದೆ ಅದು ಬಿಟ್ಕೊಂಡು ಬ್ಲಾಕ್ ಕಲರ್ ನಾವು ಫುಲ್ ಹಾಕೊಂಡ್ ಬಂದ್ರೆ ನಾವು ಅಲ್ಲೇ ನಿಲ್ಲುತ್ತೆ ಅಷ್ಟೇ ಅಲ್ಲ, 2 ದಿನಕ್ಕೆ ಪೂರ್ತಿ ಒಣಗಿ ಬಿದ್ದೋಗುತ್ತದೆ. ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಮಾಡಿ ನೋಡಿ ಹೇಳ್ತೇವೆ, ಫುಲ್ ಪ್ಯೂರ್ ಆಗುತ್ತೆ. ಸರಿನಾ? ಬಟ್ ನೀವು ಬಾಕಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಹೌದು, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅದು ಎಂಡಿಂಗ್ ಪಾಯಿಂಟ್ ವರ್ಗು ಸುತ್ತಲೂ ಹಾಕ್ಬಿಡಿ. ನೋಡಿ ಎಕ್ಸಾಂಪಲ್ ಈಗ ಇಲ್ಲಿದೆಲ್ವಾ, ಮಾರ್ಕ್ ಇದೆಲ್ವಾ, ಈ ತರ ಬಂತು ಅಂತ ಅನ್ಕೊಂಡ್ರೆ ಈಗ ಸುತ್ತಲೂ ಈಗ ಸುತ್ತಲೂ ಹೀಗೆ ತಗೊಂಡ್ಬಂದು ಈಗ ಜಾಯಿನ್ ಮಾಡಬೇಕು. ಹೌದು, ಬೆನ್ನಿಗೆ ಫಸ್ಟ್ ಬರೋದು. ಹೌದು, ಫುಲ್ ರೌಂಡ್ ಅದು ಗಾಯ ಅಂತ ಅನ್ಕೊಂಡು ನಾವು ಆ ಗಾಯ ಸುತ್ತಲೂ. ಹೌದು, ಅಲ್ಲ ಅದು ಡಾಕ್ಟರ್ ಹೇಳ್ತಾರೆ, ನಾನು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈಗ ಈ ಟ್ರೀಟ್ಮೆಂಟ್ ಬಗ್ಗೆ ಏನಂತಂದ್ರೆ, ಈ ಟ್ರೀಟ್ಮೆಂಟ್ ಕಲರ್ ಥೆರಪಿನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು, ಸ್ಕಿನ್ ಪ್ರಾಬ್ಲಮ್ಗಳು ಹೊರಟೋಗುತ್ತೆ, ಮಾನಸಿಕವಾದಂತ ಕಾಯಿಲೆಗಳು ಹೊರಟೋಗುತ್ತೆ. ಇಮಿಡಿಯೇಟ್ ನಮ್ಗೆ ರಿಸಲ್ಟ್ ಬೇಕು ಅಂತಂದಾಗ ಅದು ಸಿಗ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ನೆಕ್ಸ್ಟ್ ಸೀಡ್ ಥೆರಪಿ ಅಂತಿದೆ. ಸೀಡ್ ಥೆರಪಿನಲ್ಲಿ ಅಂತಂದ್ರೆ ಈಗ ಮನೆಯಲ್ಲಿ ಮೆಂತೆಕಾಳು ಇರುತ್ತೆ, ಜೋಳ ಇರುತ್ತೆ, ಗೋಧಿ ಇರುತ್ತೆ, ಅಕ್ಕಿ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅದು ಇನ್ನೊಂದು. ಸೊ ಅಲ್ಲೇನಾಗುತ್ತೆ, ಅವುಗಳನ್ನು ನಾವು ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ನಾವೇನ್ ಟ್ರೀಟ್ಮೆಂಟ್ ತಗೋತೀವಿ ಅದು ಪರ್ಮನೆಂಟ್ ಆಗ್ತಾ ಹೋಗುತ್ತೆ. ಒಂದ್ಸತಿ ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರಾಬಬ್ಲಿ ನಿಮ್ ಲೈಫ್ ಲಾಂಗು ಅದರಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋ ನೆಸೆಸಿಟಿ ಬರದೇ ಇರಬಹುದು. ಬಟ್ ಕಲರ್ ಥೆರಪಿಲಿ ಏನಾಗುತ್ತೆ ಅಂತಂದ್ರೆ, ಈಗ ಇಮಿಡಿಯೇಟ್ ನಿಮ್ಗೆ ರಿಲೀಫ್ ಸಿಗುತ್ತೆ. ಒಂದು ನೆಕ್ಸ್ಟ್ ನೀವು ಸೆಕೆಂಡ್ ಡೇ ಥರ್ಡ್ ಡೇಗೆ ನಿಮ್ಮ ಅದು ಎಷ್ಟು ಹೋಗಿದೆ ನೋಡ್ಕೊಂಡು ಮತ್ತೆ ಅಪ್ಲೈ ಮಾಡ್ಕೊತಾ ಇರುತ್ತೆ. ಸರಿನಾ? ಇನ್ನೇನು ಡೌಟ್ ಇದೆಯಾ ಕಲರ್ ಥೆರಪಿನಲ್ಲಿ? ಓಕೆ, ಗೊತ್ತಾಯ್ತು. ಬ್ಲಾಕ್ ಕಲರ್ ಆ ಉಗುರು ಏನಿದೆ ಆ ಸುತ್ತಲೂ ಹಾಕ್ಬಿಡಿ ಅಷ್ಟೇ. ಹೌದು ಹೌದು ಮೇಡಮ್, ಆದಾಗ ಹಾಕ್ಬಿಡಿ, ಹಚ್ಬಿಡಿ, ಅದ್ರ ಪಾಡಿಗೆ ಅದು ಹೋಗುತ್ತೆ ಅಷ್ಟೇನೆ. ಒಂದ್ಸರಿ ಹಚ್ಚಿ ನೋಡಿ, ಬೆಳಗ್ಗೆ ಹಚ್ತೀರಾ ಅದು ಸಾಯಂಕಾಲ ಹೋಗಿಲ್ಲ, ಕಲರ್ ಅಷ್ಟು ಬೇಗ ಹೋಗಲ್ಲ. ಪ್ರಾಬ್ಲಿ ಮತ್ತೆ ನೈಟ್ ಒಂದ್ಸರಿ ಹಚ್ಕೊಂಡ್ ಮಲ್ಕೊಳ್ಳಿ, ಬೆಳಗ್ಗೆ ಅದು ಮಾದಕ್ಕೆ ಇರಲ್ಲ ಅದು. ಒಬೆಸಿಟಿ ಹೊಟ್ಟೆ ಲಿವರ್. ಕಲರ್ ಥೆರಪಿ ಸ್ವಲ್ಪ ಲಾಂಗರ್ ಟೈಮ್ ತಗೊಳುತ್ತೆ. ಒಂದು ಹೊಟ್ಟೆ, ಇನ್ನೊಂದು ಲಿವರ್. ಹೊಟ್ಟೆ ಕರೆಕ್ಟ್ ಆಯ್ತು ಅಂತಂದ್ರೆ ಇಷ್ಟು ಭಾಗ ನಾರ್ಮಲ್ ಆಗಿ ಎಲ್ಲಾ ಪ್ರಾಬ್ಲಮ್ಗಳು ಹೊರಟೋಗುತ್ತೆ. ಹೊಟ್ಟೆ ಮತ್ತೆ ಲಿವರ್ ಕೈ ಕಾಣ್ತಾ ಇದೆಯಲ್ವಾ? ಏನಾಗುತ್ತೆ ಅಂದ್ರೆ, ಈಗ ಶೀತ ನೆಗಡಿ, ಅದು ಅಸ್ತಮ ಅಂತ ಹೇಳಿದ್ರು, ವೀಜಿಂಗ್ ಅಂತ ಹೇಳಿದ್ರಲ್ವಾ, ಅದು ಹೊಟ್ಟೆ ಮತ್ತೆ ಇದು ಲಿವರ್ ಎರಡಕ್ಕೂ ಸೇರ್ಕೊಂಡು ಹೊಟ್ಟೆಗೆನೆ ಇಷ್ಟಾಗ್ಲಿಕ್ಕೆ ಬ್ಲಾಕ್ ಕಲರ್ ಹಚ್ಕೊಳ್ಳಿ. 1 ದಿನಕ್ಕೇನೆ 2 ದಿನಕ್ಕೇನೆ ನಿಮಗೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅಥವಾ ಅವ್ರು ಈಗೇನಾದ್ರು ಸಫರ್ ಪಡ್ತಾ ಇದ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರ ವೀಜಿಂಗ್ ನಿಂತು ಹೋಗುತ್ತೆ. ಇಷ್ಟು ಭಾಗ ಫುಲ್ ಹಚ್ಬೇಕು ಬ್ಲಾಕ್ ಕಲರ್. ಆಮೇಲೆ ಒಬೆಸಿಟಿಗೆ ಇದಿಷ್ಟು ಜೊತೆಗೆ ನಮ್ಮ ಥಾಟ್ ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೇಕು. ಯಾಕೆಂತಂದ್ರೆ ನಾವು ಹೊರಗಡೆ ಹೋದ ತಕ್ಷಣ
ಅದು ಕಾಣ್ತಾ ಇದೆ ತಿನ್ನೋಣ, ಪಾನಿಪುರಿ ಇದೆ ತಿನ್ನೋಣ ಅಂತ ಎಲ್ಲ ಇರ್ತಲ್ಲ, ಆ ಥಾಟ್ಸ್ ನಾವು ಕಟ್ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಥಾಟ್ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅಗೇನ್ ನಮ್ಮ ಹೆಬ್ಬೆರಳು ತುದಿ ಇದೆಯಲ್ವಾ, ಈ ಟಿಪ್ಪಿಗೆ ನಾವು ಬ್ಲಾಕ್ ಕಲರ್ ಹಚ್ಕೋಬೇಕು. ಸರಿನಾ? ಹಾ ಹೌದು, ತಿನ್ನೋದು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ನಮ್ಮ ಥಾಟ್ ತಿನ್ನಬಾರ್ದು ಅಂತಲ್ಲ. ಈಗ ಮೈಸೂರು ಪಾಕ್ ಬಂದು ತಿನ್ಕೊಂಡು 10 ಪೀಸಿನ ಬದಲು, ಹಾ ಮೈಸೂರು ಪಾಕ್ ಸಿಕ್ತು ಅನ್ಕೊಂಡು 10 ಪೀಸಿನ ಬದಲು 1 ಪೀಸ್ ತಿಂತಾರೆ ಅಷ್ಟೇನೆ. ಹಾ ಅಷ್ಟೇ. 1.5 ಗಂಟೆ ಆಯ್ತು, ಜಾಸ್ತಿ ಟೈಮ್ ತಗೊಂಡೆ ಅನ್ಸುತ್ತೆ. ಹಾ ಹೇಳಿ ಹೇಳಿ. ಥೈರಾಯ್ಡ್, ಗಂಟ್ಲು, ಕರೆಕ್ಟ್. ನಿಮಗೆ ಫಸ್ಟ್ ನಿಮ್ಗೆ ಸಿಗೋದೆಲ್ಲಿ ಅಂತಂದ್ರೆ ಗಂಟ್ಲಲ್ವಾ? ಓಕೆ, ಬಾಡಿ ಫುಲ್ ಎಫೆಕ್ಟ್ ಆಗುತ್ತೆ. ಆ ಥೈರಾಯ್ಡ್ ಗ್ರಂಥಿ ಇರೋದು ನಿಮ್ಗೆ ಎಲ್ಲಿ ಇಲ್ಲಿ ಬರುತ್ತಲ್ವಾ? ಥೈರಾಯ್ಡ್ ಗ್ರಂಥಿಗೆ ನೀವು ಇದು ಬ್ಲಾಕ್ ಕಲರ್ ಹಚ್ಕೋಬೇಕು. ಅದಷ್ಟೇ ನೀವು ಕಲರ್ ವಾಟರ್ ತಗೋಬೇಕಾಗತ್ತೆ, ಬ್ಲೂ ಕಲರ್. ಅದು ತಗೊಳ್ತಾ ಬನ್ನಿ. ಒಂದು ಅದು ವಾಟರ್ ಕುಡಿಯೋದ್ರಿಂದ ನಿಮಗೆ ಒಂದು ವಿತಿನ್ ಮಂತ್ ಅಲ್ಲಿ ನಿಮಗೆ ಬೆನಿಫಿಟ್ ಕಾಣ್ತಾ ಹೋಗುತ್ತೆ. 15-20 ಡೇಸ್ ಅಲ್ಲೂ ಸಿಗ್ಬೋದು. ಬ್ಲೂ ಕಲರ್ ಕಾಣ್ತಾ ಇಲ್ಲ, ಒಂದು ನಿಮಿಷ ಇದೆ. ಹೇಳಿ ಮೇಡಮ್. ರಾಣಿ ಅವರ ಮಾತಾಡ್ತಿರೋದು? ಹೇಳಿ ಮೇಡಮ್. ಓಕೆ ಓಕೆ, ಹಾ. ನಿಮಗೆ ನಿಮ್ಗೆ ಪ್ರೆಸ್ ಮಾಡಿದ್ರೆ ನೋವಾಗುತ್ತಾ? ಪ್ರೆಸ್ ಮಾಡ್ಕೊಳ್ಳಿ ಕೈಯಲ್ಲಿ, ನೋವಾಗುತ್ತೆ ಹೇಳಿ. ಅಲ್ಲಲ್ಲ, ಬೇರೆ ಕೈಯಿಂದ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಪೈನ್ ಇಲ್ಲಲ್ವಾ? ನಮ್ಮ ಸುಮ್ಮನೆ ಮತ್ತೆ ತಲೆ ಕೆಡ್ಸ್ಕೊತೀರಿ, ಅದ್ರ ಪಾಡಿಗೆ ಹೊರಟೋಗುತ್ತೆ. ಹಾ ಅದು ಒಂದು ಹಾ ಬ್ಲಾಕ್ ಕಲರ್ ರೌಂಡ್ ಗಚ್ಚೆ, ಮೇಲ್ಗಡೆ ಬೇಡ, ರೌಂಡ್ ಗಚ್ಚೆ. ಇಟ್ ವಿಲ್ ನಾಟ್ ಗೋ ಅಗೇನ್. ಒಂದು ನೋಡಿ, ನಿಮ್ಗೆ ಒಂದು 2 ದಿನ ಹಚ್ಚಿದಂಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಎಷ್ಟು ದಿನ ಬೇಕು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸರಿನಾ? ಹಾ, ವಾಟರ್ ಕಲರ್ ಪೇಂಟ್ ಅಲ್ಲ, ಕಲರ್ ವಾಟರ್ ಕಲರ್ ಸ್ಕೆಚ್ ಪೆನ್ ಸಿಗುತ್ತೆ, ಅದು ಯೂಸ್ ಮಾಡ್ಕೊಳ್ಳಿ. ಹಾ ಓಕೆ. ಅದು ಪೇನ್ ಇತ್ತು ಅಂತಂದ್ರೆ ನೀವು ಅವಾಗ ಅಲ್ಲಿಗೆ ಬ್ಲಾಕ್ ಕಲರ್ ಫುಲ್ ಹಚ್ಕೊಳ್ಳಿ. ಮತ್ತೆ ಈವನ್ ಬ್ಲಾಕ್ ಕಲರ್ ಫುಲ್ ಹಚ್ಕೊಳ್ಳಿ, ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಇನ್ಯಾರಿಗೂ ಡೌಟ್ ಇದೆಯಾ? ಓಕೆ, ನಮ್ದೇ ಸೆಲ್ ಬರುತ್ತೆ. ಕರೆಕ್ಟ್, ನಮ್ದೇ ಸೆಲ್ ಬರುತ್ತೆ. ಕಾಲಲ್ಲಿ ಬರುತ್ತಾ, ಕೈಯಲ್ಲಿ ಬರುತ್ತಾ? ಇಲ್ಲ, ಇದಕ್ಕೆ ನೀವು ಹಾ ಅದು ಆ ತರ ಬಂತು ಅಂದ್ರೆ ನೀವು ಈಗ ನಾವು ಹ್ಯಾಂಡ್ ಪೊಸಿಷನ್ ಅಲ್ಲಿ ಹ್ಯಾಂಡ್ ತೋರಿಸಿದಾಗ, ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತಾರೆ. ಓಕೆ, ಕಾಣ್ತಾ ಇದೆಯಲ್ವಾ ಸ್ಕ್ರೀನ್?
ಈಗ ಅವ್ರಿಗೆ ಯಾವ ಕೈ ಹ್ಯಾಂಡ್ ಅಲ್ಲಿ ನಂಬ್ನೆಸ್ ಬರುತ್ತೆ ಆ ಫಿಂಗರ್ ತಗೊಳ್ಳಿ. ಆ ಹಸ್ತ ಎಲ್ಲಿ ಕಾಣ್ತಾ ಇದೆ ನೋಡಿ, ಬಲ್ಗೈ ಆದ್ರೆ ಇಂಡೆಕ್ಸ್ ಫಿಂಗರ್, ಎಡಗೈ ಆದ್ರೆ ಅಲ್ಲ ಸಾರಿ ಲಿಟಲ್ ಫಿಂಗರ್ ಆದ್ರೆ ರೈಟ್ ಸೈಡ್, ಇಂಡೆಕ್ಸ್ ಫಿಂಗರ್ ಆದ್ರೆ ಲೆಫ್ಟ್ ಸೈಡ್ ಅಲ್ವಾ. ಅವ್ರಿಗೆ ಯಾವ ಕೈ ಇದೆ ಆ ಒಂದು ಭಾಗಕ್ಕೆ ಫುಲ್ ನೀವು ಬ್ಲಾಕ್ ಹಚ್ಚಿ ಅವ್ರಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗ್ತದೆ. ಸರಿನಾ? ಹಾ, ಎರಡು ಕೈ ಅಂತಂದ್ರೆ ಹಸ್ತಗಳು ಮಾತ್ರನಾ ಅಥವಾ ಫುಲ್ ಆರ್ಮ್ ಪೂರ್ತಿನ? ಹಾ ಹಾ, ಹಸ್ತ ಮಾತ್ರ. ಅದೇ ಹಸ್ತ ಮಾತ್ರ ಅಲ್ವಾ, ಹಸ್ತ ಮಾತ್ರ ನೋವು ಬರುತ್ತಲ್ವಾ. ಹಾ, ಅದಕ್ಕೆ ಹಸ್ತಕ್ ಮಾತ್ರ ಜಾಯಿಂಟ್ ಕೆಳಗಡೆಗೆ ನೀವು ಪೇಂಟ್ ಹಚ್ಬೇಕು. ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಲಿಟಲ್ ಫಿಂಗರ್ದು ಲಾಸ್ಟ್ ಜಾಯಿಂಟ್ ಇಂದ ಕೆಳಗಡೆಗೆ, ಆಮೇಲೆ ಇಂಡೆಕ್ಸ್ ಫಿಂಗರ್ದು ಜಾಯಿಂಟ್ ಇಂದ ಕೆಳಗಡೆಗೆ. ಅದು ನೀವು ನಮ್ನೆಸ್ ಬಂದಿದ್ದು ತುಂಬಾ ಹೊತ್ತಿರುತ್ತಾ ಅಥವಾ ಹೇಗೆ? ಅದು ನಿಮ್ಗೆ ಅದು ಜೂ ಹಿಡಿಯುತ್ತಲ್ವಾ, ತುಂಬಾ ಹೊತ್ತಿರುತ್ತಾ ಅಥವಾ ಒಂದು ಹಾಫ್ ಅನ್ ಅವರ್ ಹೊರಟೋಗುತ್ತಾ? ಹಾಗಾದ್ರೆ ನೀವು ಅದು ಸ್ಲೀಪಿಂಗ್ ಪೊಸಿಷನ್ ಚೇಂಜ್ ಮಾಡ್ಕೊಂಡ್ರೆ ಆಗುತ್ತೇನೋ ಗೊತ್ತಿಲ್ಲ, ಬಟ್ ಇದು ಹಚ್ಕೊಳ್ಳಿ, ಇದು ಕಡಿಮೆ ಆಗುತ್ತೆ. ಅಲ್ಲ, ಬೆರಳಿನ ಮುಂಭಾಗ. ಹಾ, ಸರಿನಾ? ಅಲ್ಲ, ನೀವು ಎದ್ಮೇಲೆ. ಹಾ, ಎದ್ಮೇಲೆ ನಿಮ್ ನಂಬನೆಸ್ ಇದ್ದ ಮಾತ್ರ ಹಚ್ಕೊಳ್ಳಿ. ಸರಿ, ಮತ್ತೆ ಮತ್ತೆ ಹಾಗಾದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ನೋಡಿ, ನಿಮ್ಗೆ ಅದು ಜಾಸ್ತಿ ಹೊತ್ತು ತಗೊಳುತ್ತೆ ಅಂದ್ರೆ ಇದು ಇಲ್ಲ, ಇಲ್ಲಿ ಕಲರ್ ಥೆರಪಿ ಇದ್ರಲ್ಲಿ ಹೆಂಗ್ ಹೊರಟೋಗುತ್ತೆ ಅಂದ್ರೆ, ನಿಮಗೆ ಪೇನ್ ಇದೆಯಾ ಹಚ್ಕೊಳ್ಳಿ, ಹೊರಟೋಗುತ್ತೆ ಆ ತರ. ನನಗೆ ನಾಳೆ ಬರುತ್ತೆ ತಲೆನೋವು ಅಂತ ನಾನು ಹೇಳಕ್ಕಾಗಲ್ಲಲ್ವಾ. ಡೈಲಿ ಅಲ್ಲ, ಅದೇ ನೀವು ಸ್ಲೀಪಿಂಗ್ ಪೊಸಿಷನ್ ಚೇಂಜ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ಅದು ಕಡಿಮೆ ಆಗ್ಬೋದು ಅನ್ಸುತ್ತೆ. ನೀವು ದಿಂಬ ಹೈಟ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅಂತ ಅನ್ಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಅವಾಗ ಈ ನಮ್ನೆಸ್ ಬರಲ್ಲ. ಹ? ಯಾಕೆಂತಂದ್ರೆ ನಾಳೆ ನನಗೆ ಕಾಲ್ ಮುರಿದೋಗುತ್ತೆ, ಇವತ್ತೇ ಟ್ರೀಟ್ಮೆಂಟ್ ಕೊಡಿ ಏನಂಗ ಆಯ್ತಿದೆ. ಹಾ, ಕರೆಕ್ಟ್, ಅದೇನೆ. ಅದಕ್ಕೆ ಜವ್ ಹಿಡಿದಾಗ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಲ್ವಾ. ನನಗೆ ನಾಳೆ ಶೀತ ಆಗುತ್ತಪ್ಪ ಡಾಕ್ಟರ್, ಇವತ್ತು ನನಗೆ ಟ್ರೀಟ್ಮೆಂಟ್ ಕೊಡಿ, ನಾವು ಹೋಗಲ್ಲಲ್ವಾ. ಹಾಗೇನೆ ಇದು ಕಾಯಿಲೆ ಬಂತಲ್ವ ಅವಾಗ ನೀವು ಟ್ರೀಟ್ಮೆಂಟ್ ತಗೊಳ್ಳಿ. ಅದೊಂದು ಸ್ಲೀಪಿಂಗ್ ಪೊಸಿಷನ್ ಚೇಂಜ್ ಮಾಡಿ ನೋಡಿ, ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ಓಕೆ, ಥ್ಯಾಂಕ್ ಯು. ಮತ್ತೆ ಯಾವ್ದಾರ ಡೌಟ್ ಇದೆಯಾ? ಅದು ನಂಬ್ನೆಸ್ ಬರೋದಕ್ಕೆ ಬೇಕು ಅಂತಂದ್ರೆ ಕಲರ್ ಟ್ರೀಟ್ಮೆಂಟ್ ಅಲ್ಲಿ ಪ್ರಿಕಾಷನರಿ ತಗೊಳಕ್ಕೆ ಟ್ರೈ ಮಾಡಿ ನೋಡ್ಬೇಕು. ಹಚ್ಕೊಂಡ್ಬಿಟ್ಟು ಮಲ್ಕೊಳ್ಳಿ, ಗೊತ್ತಾಗುತ್ತೆ ಒಂದೆರಡು ದಿನ. ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ನೋಡಿ ನೋಡಿ. ಹಾ, ಇದ್ರಲ್ಲಿ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಬೇರೆ ಸೀಟ್ ಥೆರಪಿ ಅಂತ ಹೇಳಿದಲ್ವಾ, ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಸೀಟ್ ಟ್ರೀಟ್ಮೆಂಟ್ ಮಾಡಿದಾಗ ಅಲ್ಲೇನಾಗುತ್ತೆ, ಅಲ್ಲಿ ಪರ್ಮನೆಂಟ್ ಆಗಿ ಕ್ಯೂರ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ನೀವು ಈಗ ಜವ್ ಏನಕ್ಕೆ ಬರುತ್ತೆ ಅಂತಂದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಲ್ಲಲ್ವಾ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿಲ್ಲ ಅಂತಂದ್ರೆ ನಿಮ್ಮ ಭುಜದಲ್ಲಿ ಪ್ರಾಬ್ಲಮ್ ಇರ್ತದೆ, ಅಲ್ಲಿ ಸರಿ ಮಾಡ್ಬೇಕಾಗತ್ತೆ. ಭುಜ ಸರಿ ಮಾಡ್ಕೊಂಡ್ರೆ ಇಲ್ಲಿ ಕೈಗಳು ನಮ್ನೆಸ್ ಎಲ್ಲ ಬರಲ್ಲ. ಸೊ ಅದಕ್ಕೆ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಇಲ್ಲಿ ಕರೆಕ್ಟ್ ಆಗುತ್ತೆ. ಅದು ಸೀಟ್ ಥೆರಪಿನಲ್ಲಿ ಆಗುತ್ತೆ.
ಓಕೆ. ಹೌದು. ಓಕೆ ನರ್ವ್ಸ್. ಓಕೆ ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ ಅದು. ನರ್ವ್ ಪ್ರಾಬ್ಲಮ್ ಅಂತಂದ್ರೆ ನೀವು ಹೆಬ್ಬೆಟ್ಟು ಟಿಪ್ಪಿಗೆ ನೀವು ಬ್ಲಾಕ್ ಕಲರ್ ಹಚ್ಕೋಬೇಕಾಗುತ್ತೆ. ಹೆಬ್ಬೆಟ್ಟು ಟಿಪ್ಪಿಗೆ. ಈಗ ಕಣ್ಣು ಭಾಗ ಇದೆಯಲ್ಲ, ಕಣ್ಣಿಂದ ಮೇಲಕ್ಕೆ. ಉಗುರಿನ ಮುಂಭಾಗ. ಉಗುರು ಮೇಲಲ್ಲ, ಉಗುರಿನ ಮುಂಭಾಗ. ಉಗುರಿನ ಮುಂಭಾಗ ಅಂತಂದ್ರೆ ಬ್ಯಾಕ್ ಸೈಡ್ ಆಫ್ ಹೆಬ್ಬೆಟ್ಟು ಅದಲ್ಲ, ಹಸ್ತದ ಮುಂಭಾಗಕ್ಕೆ ಬರಬೇಕು. ಸರಿನಾ? ಇದು ಮೆಮೊರಿ ಬೇಕು ಅಂತಂದ್ರೆ ಈಗ ಹೆಬ್ಬೆರಳು ಟಿಪ್ಪಿಗೆ ನೀವು ರೆಡ್ ಕಲರ್ ಹಚ್ಕೋಬೇಕು. ರೆಡ್ ಕಲರ್ ಹಚ್ಬೇಕು. ಆಮೇಲೆ ಇಂಡಿಗೋ ಕಲರ್ ವಾಟರ್ ಬಾಟ್ಲ್ ಅಲ್ಲಿ ಎನರ್ಜೈಸ್ ಮಾಡಿ ಅವ್ರು ನೀರು ಕುಡಿಸ್ತಾ ಬರಬೇಕು. ಸರಿನಾ? ಓಕೆ. ಇಂಡಿಗೋ ಕಲರ್, ಇಂಡಿಗೋ ಕಡು ನೀಲಿ ಅಂತ ಹೇಳ್ತಾರೆ. ಕಡು ನೀಲಿ. ಆಜ್ಞಾ ಚಕ್ರದ ಯಾವ ಕಲರ್ ಇದೆ ಆ ಕಲರ್ ಬಾಟ್ಲು. ಓಕೆ, ಎಲ್ಲರಿಗೂ ಧನ್ಯವಾದಗಳು.